ಓಂ ನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸರಿ, ಬೆಳಗ್ಗೆ ಏನಾಯ್ತು? ಇದರದ್ದು ಅವತಾರಿಕ ಆಗಿತ್ತು. ಏನು ಅವತಾರಿಕ ಆಗಿತ್ತು? ಈಶಾವಾಸ್ಯ ಉಪನಿಷತ್ತನ್ನ ಕಂಡ ಋಷಿಗಳು ಯಾರು? ಸ್ವಯಂಭುವನು ಈ 18 ಮಂತ್ರಗಳ ದ್ರಷ್ಟಾರ. ಆಮೇಲೆ ಈ ಮಂತ್ರಗಳಿಂದ ಪ್ರತಿಪಾದ್ಯನಾದ ದೇವತಾ ಯಾರು ಅಂತ ಕೇಳಿದ್ದಕ್ಕ ಯಜ್ಞನಾಮಕನಾದ ದೌಹಿತ್ರ, ಸ್ವಂತ ಮಗಳ ಮಗ, ಅವನೇ ಇದಕ್ಕ ಏನಾಗ್ಯಾನ? ದೇವತೆಯಾಗಿದ್ದಾನ. ದೇವತಾ ಅಂದ್ರೆ ಏನ್ರಿ? ಸರಾಪೋರ ಪ್ರತಿಪಾದ್ಯ. ಆ ಮಂತ್ರ ಪ್ರತಿಪಾದ್ಯನನ್ನ ದೇವತಾ ಅಂತ ಕರೀತಾರ. ದೇವತಾ ಆಗ್ಯಾನ. ಹೀಗೆ ಮಂತ್ರ ಪ್ರತಿಪಾದ್ಯನಾದ ಯಜ್ಞನಾಮಕ ಪರಮಾತ್ಮನನ್ನು, ಸ್ವಯಂಭೂಮನನ್ನು ತಿಳ್ಕೊಂಡಿದ್ದೇವೆ. ಮೊದಲನೇ ಮಂತ್ರ ಏನ್ ಕಂಡ್ಕೊಂಡ್ರು ಸ್ವಯಂಭೂಮನಗಳು ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಘೃತಃ ಕಸ್ಯ ಸ್ವಿಧನಂ ಅಂತ ಅರ್ಥ. ನೋಡ್ರಿ, ಇಲ್ಲೇನ್ ಹೇಳ್ಯಾರ? ಬೆಳಿಗ್ಗೆ ಬರ್ಸಿದ್ದೆ. ಮೊದಲನೇ ಮಂತ್ರದಲ್ಲೂ ಎರಡನೇ ಮಂತ್ರದಲ್ಲೂ ಉಪನಿಷತ್ತಿಗೆ ಅಧಿಕಾರಿಗಳಾಗಲು, ತತ್ವೋಪದೇಶಕ್ಕೆ ಅಧಿಕಾರಿಗಳಾಗಲು ಬೇಕಾಗುವ ಅಧಿಕಾರ. ಯಾಕೆ ನಮಗ ತತ್ವ ಮನಸ್ಸಿನೊಳಗೆ ಕೊಡಂಗಿಲ್ಲ, ಬುದ್ಧಿಯೊಳಗೆ ನಿಲ್ಲಂಗಿಲ್ಲ, ಗಟ್ಟಿ ಆಗಂಗಿಲ್ಲ ಅಂತಂದ್ರ ನಮಗ ವೈರಾಗ್ಯ ಇರೋದಿಲ್ಲ. ವೈರಾಗ್ಯ ಇದ್ದಾಗ ಮಾತ್ರ ತತ್ವ ಮನಸ್ಸಿನಾಗ ಉಳಿತದೆ. ಮತ್ತು ನಿಷ್ಕಾಮ ಕರ್ಮ ಮಾಡಿದಾಗ ಮಾತ್ರ ನಾವು ತತ್ವೋಪದೇಶಕ್ಕೆ ಅಧಿಕಾರಿಗಳಾಗ್ತೀವಿ. ಆವಾಗಲೇ ಭಗವದ್ ದರ್ಶನದ ಅವಕಾಶಗಳು ಉಂಟಾಗ್ತವೆ. ದೇವರ ದರ್ಶನಕ್ಕೆ ಅವಕಾಶ ಉಂಟು. 2 ಕಾರಣ, ಒಂದು ವೈರಾಗ್ಯ, ಒಂದು ನಿಷ್ಕಾಮ ಕರ್ಮ. ಆ ವೈರಾಗ್ಯವನ್ನ ತಿಳಿಸುವಂತಹ ಮೊದಲನೇ ಮಂತ್ರ ಈಶಾವಾಸ್ಯಮಿದಂ ಸರ್ವಂ. ವೈರಾಗ್ಯ ನಿಷ್ಕಾಮ ಕರ್ಮಗಳನ್ನು ಹೇಳಿದ್ದಾರೆ. ಇನ್ಯಾವ್ದು ಹೇಳಿಲ್ಲ ಅಂದ್ರಿ? ಭಕ್ತಿ ಉಪಾಸನ. ಭಕ್ತಿ ಮತ್ತು ಉಪಾಸನ ಅಂದ್ರೆ ಏನು? ನಿಷ್ಕಾಮ ಕರ್ಮ ಉಪಾಸನ ಅಲ್ವಾ? ನಿಷ್ಕಾಮ ಕರ್ಮ ಉಪಾಸನ ಅಂದ್ರೆ ಧ್ಯಾನ ಅಂತ ಅರ್ಥ. ನಿಷ್ಕಾಮ ಕರ್ಮ ಅಲ್ಲ. ಧ್ಯಾನ ಮತ್ತು ಭಕ್ತಿಯ ಬಗ್ಗೆ ಹೇಳಲಿಲ್ವೋ ಅಂತ ಪ್ರಶ್ನೆ ಬರ್ತದೆ. ಧ್ಯಾನ ಮತ್ತು ಭಕ್ತಿಯ ಬಗ್ಗೆ ಹೇಳಲಿಲ್ವೋ ಅನ್ನೋ ಪ್ರಶ್ನೆಯನ್ನ ಸರಿ ಮಾಡಿರಿ. ಪ್ರಶ್ನೆ ಸರಿ ಇದೆ. ಉಪನಿಷತ್ತು ಸಾಮ್ರಾಜ್ಯ ದೊಡ್ಡದ, ಆದ್ದರಿಂದಾಗಿ ಮುಂದೆ ಒಂದೊಂದು ಪ್ರಸಂಗ ಹೇಳ್ಕೋತ ಹೋಗ್ತಾರೆ. ಪ್ರಾರಂಭದಲ್ಲಿ 1-2 ಹೇಳ್ತಾರೆ ಅಷ್ಟೇ. ಅವು ನಮ್ಗೆ ಏನಾಗಿರ್ತಾವ್ರೆ, ಎಲಿಮೆಂಟ್ರಿ ಒಳಗೆ ಎಷ್ಟು ಬೇಕಷ್ಟೇ ಹೇಳ್ತಾರೆ. ಮುಂದೊಂದು ಹೇಳಿತಾರಲ್ಲ ಕೂಡಿ ದೊಡ್ಡ ಉಪನಿಷತ್ನಾಗ ಹಾಕಿ ಒಳಗೆ ಹಾಕ್ಬಿಡ್ತಾರೆ, ಹೋಗಿ ಬಿಡ್ತಾರೆ. ಗೊತ್ತಾಗಲ್ಲ ನಿಮಗಲ್ಲಿ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಅಪರೋಕ್ಷ ಜ್ಞಾನಕ್ಕಾಗಿ ಹೇಳುವಂತಹ ಮಾತುಗಳಿವೆಲ್ಲವು. ನೀವು ಮುಂಜಾನೆ ಹೇಳಿದ್ದ ರಾಜನ ಸಲುವಾಗಿ ತಡಬರ್ತ ವೈರಾಗ್ಯ ಬಂದ್ರೆ ಇಷ್ಟ ನೀನು ಬರ್ತದ, ನೀ ಕೆಳಗಿಳಿ ಅಂತ. ವೈರಾಗ್ಯದ ದೃಷ್ಟಾಂತ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಸರಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಘೃತಃ ಕಸ್ಯ ಸ್ವಿಧನಂ. ಉಪನಿಷತ್ತು ಓದ್ಲಿಕ್ಕತ್ತೀರಿ, ಸಾಕಷ್ಟು ಪ್ರಶ್ನೆಗಳು ಬರ್ತಾವ. ಅವಶ್ಯ ಉತ್ತರ ಹೇಳ್ತೀನಿ. ಸ್ವಲ್ಪ ಇವತ್ತು ಒಂಚೂರು ಪಾಠ ಎಷ್ಟಾಗಬೇಕು ಅಷ್ಟು ಮುಂದೆ ಹೋಯ್ತಂದ್ರೆ ಅವಶ್ಯ ಹೇಳ್ತೀನಿ. ನಿಮಗಂತೂ ಸಾಕಷ್ಟು ಬರ್ತಾವ. ಯಾಕಂದ್ರೆ ಫಸ್ಟ್ ಟೈಮ್ ಇದು ಹೊಸದಾಗಿ ಬಂದದ ಕಾರ್ಯಕ್ರಮ. ಅದಕ್ಕೆ ಈಗ ಈ ಮಂತ್ರಾರ್ಥವನ್ನ ಏನ್ ಮಾಡೋದು? ಸಾಮಾನ್ಯವಾಗಿ ಈ ಮಂತ್ರಾರ್ಥವನ್ನ ಹೇಗೆ ಹೇಳ್ತಿರ್ತೀವಿ? ಈಶಾವಾಸ್ಯಮಿದಂ ಸರ್ವಂ, ಜಗತ್ನಾಗೆಲ್ಲ ದೇವರಿದ್ದಾನ. ಯತ್ಕಿಂಚ ಜಗತ್ಯಾಂ ಜಗತ್, ಜಗತ್ನಾಗ ಏನ್ ಹೇಳೋದು ಅದೆಲ್ಲ ಭಗವಂತ ಇದ್ದಾನ. ತೇನ ತ್ಯಕ್ತೇನ ಭುಂಜೀತಾಃ, ಅವ ಕೊಟ್ಟದ್ದು ಅವ ಬಿಟ್ಟದ್ದು, ತ್ಯಕ್ತೇನ ಬಿಟ್ಟದ್ದು, ಅವ ಬಿಟ್ಟದ್ದು ಊಟ ಮಾಡ್ರಿ, ಬೇರೆ ಕಡೆ ಕೇಳಿಕ್ ಹೋಗ್ಬೇಡ್ರಿ, ಮಾ ಘೃತಃ ಕಸ್ಯ ಸ್ವಿಧನಂ ಅಂತ ಇಷ್ಟ ಹೇಳ್ತೀವಿ. ಶ್ರೀಮದಾಚಾರ್ಯರು ಭಾಷೆಗಳು ಬಹಳ ಚಂದ ಹೇಳ್ಯಾರ. ಏನಂತಾರ? ಯತ್ಕಿಂಚ ಇದಂ ಸರ್ವಂ ಜಗತ್. ನೋಡ್ರಪ್ಪ, ಮೊದಲನೇ ಲಕ್ಷ ತಗೊಳ್ರಿ. ಈ ಜಗತ್ತೊಳಗ ಏನೇನದ? ಯತ್ಕಿಂಚ ಇದಂ ಸರ್ವಂ ಜಗತ್, ಒಂದಂಶವನ್ನು ಬಿಡದೆ ಸಂಪೂರ್ಣವಾದ ಜಗತ್ತೇನಿದೆಯಲ್ಲ, ಇದು ಈಶಾವಾಸ್ಯಂ. ಹೆಂಗ ಅರ್ಥ ಮಾಡ್ಕೊಳ್ಬೇಕು? ಯತ್ಕಿಂಚ ಇದಂ ಸರ್ವಂ ಜಗತ್. ಇಲ್ಲಿ ಈಗೇನ್ ನೀವು ಪ್ರತ್ಯಕ್ಷ ಕಣ್ಣಿಗೆ ಕಾಣ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ,
ಈ ಜಗತ್ತಿನಲ್ಲಿ ನಿಮಗೇನು ಅನುಭವ ಬರ್ತದೆ, ಬರೀ ಕಣ್ಣಿಗೆ ಕಾಣೋದು ಅಂತ ಅರ್ಥ ಅಲ್ಲ. ನಿಮ್ಮ ಅನುಭವಕ್ಕೆ ಯಾವ ಜಗತ್ತು ಬರ್ತದೋ ಅದರೊಳಗಿನ ಸಣ್ಣ ಸಣ್ಣ ಅಂಶದಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ ದೊಡ್ಡ ಅಂಶದವರೆಗೆ, ಅದು ಎಲ್ಲಿಂದ ಭಾರ, ಅದು ಯತ್ಕಿಂಚ ಇದಂ ಸರ್ವಂ ಜಗತ್ ಅಂತ ಹೇಳಿಕತ್ತೀವಿ. ಸಣ್ಣ ಸಣ್ಣದಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ ದೊಡ್ಡ ಪದಾರ್ಥಗಳು ಅಂತೇನವ ಜಗತ್ತಿನೊಳಗೆ ಎಲ್ಲವೂ ಈಶಾವಾಸ್ಯಂ. ಏನ್ ಹಂಗಂದ್ರೆ ಈಶಾವಾಸ್ಯಂ ಅಂದ್ರೆ ಏನು, ಪದ ಗಂಭೀರದ ಅಂತ ವ್ಯಾಖ್ಯಾನ ಮಾಡ್ತಾರೆ ನೋಡ್ರಿ. ಈಶಸ್ಯ ಆವಾಸ ಯೋಗ್ಯಂ ಈಶಾವಾಸ್ಯಂ ಅಂತ ಬರ್ದ, ಗೊತ್ತಾಯ್ತಾ? ಈಶಾವಾಸ್ಯಂ ಅಂದ್ರೆ ಏನರ್ಥ ಅದಕ್ಕೆ? ಈಶಸ್ಯ ಆವಾಸ ಯೋಗ್ಯಂ. ಇದು ಯಾವ ವಾಕ್ಯ? ಜಗತ್ತು ತನ್ನಲ್ಲಿ ಭಗವಂತನು ವಾಸಿಸಲಿ ಎಂದು ಇಷ್ಟಪಡ್ತದ. ಅದು ತನ್ನಲ್ಲಿ ಏನಾಗ್ಲಿರ್ತದ, ತನ್ನಲ್ಲಿ ಜಗತ್ತು ವಾಸ ಮಾಡ್ಲಿ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡದ ಅಂತ ಹೇಳಿದ್ದು. ಈಶಾವಾಸ್ಯಂ ಅಂದ್ರೆ ಅರ್ಥ ಏನು? ಅದು ತನ್ನಲ್ಲಿರ್ಬೇಕು, ನನ್ನಲ್ಲಿರ್ಲಿ ಭಗವಂತ ಇರ್ಲಿ ಅಂತ ಅಭಿಪ್ರಾಯ ಪಡ್ಲಿಕ್ಕತ್ತದ. ಅದು ಚೇತನವೋ ಅಚೇತನವೋ ಮುಂದಿಂದು, ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನು ಇರ್ಲಿ ಅನ್ನುವ ಅಭಿಪ್ರಾಯ ಉಂಟು. ಯಾಕ ಪ್ರಶ್ನೆ ಬಂತೀಗ, ಯಾಕಪ್ಪ? ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನ ಏನ್ ಮಾಡ್ಬೇಕಂತದ? ಇರ್ಲಿ, ವಾಸಕ್ಕೆ ಯೋಗ್ಯ. ಈಶಸ್ಯ ಆವಾಸ ಯೋಗ್ಯಂ ಈಶಾವಾಸ್ಯಂ. ಯಾವ ಶಬ್ದವನ್ನು ಹೆಚ್ಚಿಗೆ ತಂದ್ರೆ ಶ್ರೀಮದಾಚಾರ್ಯರು ಪದಚ್ಛೇದ ಹೆಂಗ್ ಮಾಡ್ಬೇಕಂತ ತಿಳಿಸಿದ್ರು. ಈಶಾವಾಸ್ಯಂ ಅನ್ನೋ ಶಬ್ದಕ್ಕೆ ಬೇರೆ ಆಚಾರ್ಯರು ಹೆಂಗ್ ವ್ಯಾಖ್ಯಾನ ಮಾಡ್ಯಾರಂದ್ರ ಈಶಾ ವಾಸ್ಯಂ ಅಂತ ಬರ್ದಾರ. ಈಶಾವಾಸ್ಯಂ ಅನ್ನೋ ಶಬ್ದಕ್ಕೆ ಈ ಭಗವಂತನಿಂದ, ಅದು ಭಗವಂತನಿಗೆ ಏನಾಗ್ಯದ? ವಾಸಕ್ಕೆ ಯೋಗ್ಯವಾಗ್ಯದ. ಅದೇನಲ್ಲಿಗತ್ತದ? ನನ್ನೊಳಗ ಭಗವಂತ ವಾಸ ಮಾಡ್ಲಿ ಅಂತ ಅಲ್ಲಿಗತ್ತದ. ಗೊತ್ತಾಯ್ತೇನ್ರಿ ಅಂತ ಹೇಳಿದ್ದು? ಯಾಕ ಅಂತಂದ್ರೆ ಬೇರೆಯವ್ರು ಏನ್ ಮಾಡ್ಲಿಕತ್ತಾರ? ಬೇರೆಯವ್ರು ಏನ್ ಮಾಡ್ಲಿತ್ತಾರ? ಆ ಯೋಗ್ಯ ಅಂದ್ರೆ ಆವಾಸ ಮರ್ಹತಿ, ಭಗವಂತನು ಎಲ್ಲ ಪದಾರ್ಥಗಳಲ್ಲಿ ವಾಸಿಸಲು ಯೋಗ್ಯನಾಗಿದ್ದಾನೆ. ಹಂಗವ ಎಲ್ಲಾ ಪದಾರ್ಥಗಳು, ನಮ್ಮಲ್ಲಿ ದೇವರು ವಾಸ ಮಾಡ್ಲಿ ಅನ್ನೋ ಹಂಗವ. ಯಾಕೆ ಹಿಂಗ್ ಬಿಡಿಸಿದ್ರು ಶ್ರೀಮದಾಚಾರ್ಯರು ಅಂದ್ರ, ಬೇರೆ ಆಚಾರ್ಯರು ಈಶಾ ವಾಸ್ಯಂ ಅಂತ ಬಿಡಿಸ್ಯಾರ್ರಿ, ಆವಾಸಂ ಅಂತ ಬಿಡಿಸಿಲ್ಲ. ಏನ್ ಬಿಡಿಸ್ಯಾರ? ವಾಸ್ಯಂ ಅಂತ ಬಿಡಿಸ್ಯಾರ. ವಾಸ್ಯಂ ಅನ್ನೋ ಶಬ್ದಕ್ಕೆ ಆಚ್ಛಾದ್ಯಂ ಅಂತ ಅರ್ಥ ಬರ್ದಾರ. ಆಚ್ಛಾದ್ಯಂ ಅಂದ್ರೆ ಅರ್ಥ ಅದಕ್ಕೆ? ಮುಚ್ಚಲ್ಪಟ್ಟದ್ದು. ಜಗತ್ತು ಭಗವಂತನಿಂದ ಮುಚ್ಚಲ್ಪಟ್ಟದ್ದು ಅಂತ ಅರ್ಥ ಬದಿಟ್ಬಿಟ್ಟಾರ. ಅರ್ಥ ಆಯ್ತಾ ಏನಂತ ಹೇಳಿ? ಈ ಜಗತ್ತೇನದ ನೋಡ್ರಿ, ಇದು ಮ್ಯಾಲ ಭಗವಂತ ಹಿಂಗ ಕವರ್ ಆಗ್ಬಿಟ್ಟಾನ ಅಂತ ಬದಿಟ್ಬಿಟ್ಟಾರ. ಅಲ್ಲ, ಶ್ರೀಮದಾಚಾರ್ಯ ಅಂತಾರ ಭಗವಂತ ಪ್ರತಿಯೊಂದು ವಸ್ತುಗಳಲ್ಲಿ ವಾಸ ಮಾಡುತ್ತಿದ್ದಾನೆ ಅನ್ಬೇಕು, ಹೊರತಾಗಿ ಏನನ್ಬಾರ್ದು? ಮುಚ್ಚಾನ ಕವರ್ ಮಾಡ್ರಂತ ಅನ್ನಬಾರ್ದು. ಗೊತ್ತಾಯ್ತಾ ಏನಂತ ಹೇಳಿದ್ದು? ಅದಕ್ಕೆ ಆಚಾರ್ಯರು ಈಶಸ್ಯ ಆವಾಸ ಯೋಗ್ಯಂ ಈಶಾವಾಸ್ಯಂ ಅಂತ ಬರಿತಾ ಇದ್ದಾರೆ. ಈಗ ಹಂಗ್ ಹೇಳಿದ್ರ ಅರ್ಥ ಏನು? ನೀವ್ ಹೇಳಿದಂಗ ಅರ್ಥ ಹೇಳಿದ್ರೆ ಏನಾಗ್ತದೆ? ಈಗ ನಮಗ ಪ್ರಶ್ನೆ ಬಂತೀಗ, ನಮಗ ತಿಳಿದಿರೋದು ಸರ್ ಏನಂತ ಹೇಳಿ ವಿಷಯ. ಏನ್ ಪ್ರಶ್ನೆ ಬಂತು? ಬೇರೆಯವ್ರು ಹೇಳಿದಂಥ ಅರ್ಥ ಹೇಳ್ಬೇಕು, ನಾವ್ ಇದೇ ಅರ್ಥವನ್ನ ಹೇಳ್ಬೇಕು? ಮುಚ್ಚಲ್ಪಟ್ಟದ ಅಂತನೋ ಅರ್ಥವನ್ನ ಹೇಳ್ಬೇಕಾ, ಅಥವಾ ದೇವರ ಎಲ್ಲಾ ಕಡೆ ವಾಸ ಮಾಡ್ಲಿಕ್ಕೆ ಅರ್ಥ ಹೇಳ್ಬೇಕಾ ಅಂತಂದ್ರೆ, ಈ ದೇವರಿಂದ ಆಚ್ಛಾದಿಸಲ್ಪಟ್ಟದ ಅನ್ನೋ ಅರ್ಥ ಅದರಿಂದ ಏನ್ ಸ್ವಾರಸ್ಯ ಬರುವುದಿಲ್ಲ. ಜಗತ್ತು ಭಗವಂತನಿಂದ ಮುಚ್ಚಲ್ಪಟ್ಟದ, ಆಚ್ಛಾದಿಸಲ್ಪಟ್ಟದ, ಏನ್ ಮುಂದೆ ಅದರಿಂದ ಸ್ವಾರಸ್ಯ ಬರಲಿಲ್ಲ. ಆದರೆ ಪ್ರತಿಯೊಂದು ವಸ್ತುಗಳಲ್ಲೂ ಭಗವಂತ ವಾಸ ಮಾಡುತ್ತಾನೆ, ಇರುತ್ತಾನೆ ಅಂತ ಹೇಳಿದಾಗ ಒಂದು ಸ್ವಾರಸ್ಯ ಬರ್ತದೆ. ಏನ್ ಬರ್ತದ ಅಂತ ಆಚಾರ್ಯರು ಕೆಳಗ ತಾತ್ಪರ್ಯದಲ್ಲಿ ಹೇಳುವರಿದ್ದಾರೆ. ಏನ್ ಬರ್ತದ ಹಂಗ ಹೇಳಿದ್ರೆ ಎರಡು ಲಾಭವ. ಒಂದು, ಭಾಗವತಕ್ಕೆ ಅನುಸಾರವಾಗಿ ಮಂತ್ರದ ವ್ಯಾಖ್ಯಾನ ಮಾಡಿದಂತೆ ಆಗ್ತದ. ಯಾಕ? ಭಾಗವತದಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ಅಂತ ಅಷ್ಟಮಸ್ಕಂದ ಹೇಳಿದ್ನಲ್ಲ ಬೆಳಿಗ್ಗೆ, ಅದು ಆತ್ಮಾವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ಅಂತ ಪ್ರಾರಂಭ ಆಗ್ಲಿರ್ತದ. ಅಲ್ಲಿ ಇದೇ ಪದಚ್ಛೇದ, ಆತ್ಮನ ಆವಾಸ್ಯಂ ಆತ್ಮಾವಾಸ್ಯಂ ಅಂತ ಪದಚ್ಛೇದ ಮಾಡ್ಬೇಕಲ್ಲಿ. ಸರಿನಾ? ನೋಡ್ರಿ ಮುಂದೇನಾಯ್ತು? ಜಗತ್ಯಾಮ್ ಅನ್ನೋ ಶಬ್ದಕ್ಕೆ ಪ್ರಕೃತೌ ಅಂತದ. ಅದು ಯಾಕೆ ಬಂತು ಅಂತ ಆಮೇಲೆ ನೋಡಂತ. ಎಲ್ಲಿ? ಉಪನಿಷತ್ತಿನಲ್ಲಿ ಜಗತ್ಯಾಮ್ ಅಂತದ, ಅದ್ರ ಅರ್ಥ ಹೇಳ್ತಾರ ಪ್ರಕೃತೌ ಅಂತ ತಿಳಿದುಕೊಂಡು ಹೇಳಿಗತಾರ.
ಜಗತ್ಯಾಂ ಅನ್ನೋ ಶಬ್ದಕ್ಕೆ ಪ್ರಕೃತವು ಅಂತ ಅರ್ಥ. ಮುಂದ ತೇನ ತ್ಯಕ್ತೇನ ಭುಂಜೀತಾಹ ಅಂದ್ರೆ ಯಾರು, ತೇನ ಶಬ್ದದಿಂದ ಯಾರನ್ನ ತಗೋಬೇಕು ಅಂದ್ರೆ ಈಶೇನ. ಯಾಕಂದ್ರೆ ತೇನ ಅಂದ್ರೆ ಆದ್ದರಿಂದ ಅಂತೂ ಒಂದು ಅರ್ಥ ಬರ್ತದೆ, ನಮ್ಗೆ ಅರ್ಥ ಬೇಕಾಗಿಲ್ಲ ಈಗ. ಈಶೇನ ಭಗವಂತನಿಂದ. ತ್ಯಕ್ತೇನ ಭುಂಜೀತಾಹ ಅಂದ್ರೆ ಸ್ವಲ್ಪ ಇದು ಸಮಸ್ಯೆ ಆಗ್ತದೆ. ಟೀಕಾಕೃತ್ಪಾದಂತಾರೆ ತ್ಯಾಗಿಸಲ್ಪಟ್ಟದ್ದನ್ನ ಭೋಗಿಸಲ್ಪಡುವುದು ಹೆಂಗಪ್ಪ ಅದು? ತ್ಯಾಗ ಅಂದ್ರೆ ಬಿಡೋದು ಅಂತ ಅರ್ಥ. ಬಿಟ್ಟದನ್ನ ಭೋಗಿಸೋದು ಹೆಂಗ ಅಂದ್ರೆ ತೆಕ್ತೇನ ಎಂಬ ಶಬ್ದಕ್ಕೆ ಹಂಗ ಅರ್ಥ ಅಲ್ಲಪ್ಪ, ದತ್ತೇನ ಅಂತ ಅರ್ಥ. ಭಗವಂತನಿಂದ ಕೊಡಲ್ಪಟ್ಟದ್ದನ್ನು ಭುಂಜೀತಾಹ ಭೋಗಿಸಲ್ಪಡಬೇಕು, ಇಷ್ಟ ಅರ್ಥ. ಈಗ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಇಟ್ಟುಕೊಂಡು ವಿವರಣೆಯನ್ನು ಕೊಡ್ತಾನೆ. ಏನಂತಾರ ನೋಡ್ರಿ. ಯಾಕೆ ಜಗತ್ತು ತನ್ನಲ್ಲಿ ಭಗವಂತನನ್ನ ಇಟ್ಟುಕೊಳ್ಳಿಕ್ ತಯಾರಾಗ್ಯದ? ಅದರ ಅರ್ಥ ಭಗವಂತ ಯಾಕೆ ಜಗತ್ನೊಳಗೆ ಇರಬೇಕು ಗೊತ್ತಿಲ್ಲ ನಮಗ. ಏನದ ಅಂದ್ರ ಭಗವಂತನಿಗೊಂದು ಅಭ್ಯಾಸದ ಅಂತ. ಏನ್ ಅಭ್ಯಾಸದ ಭಗವಂತನಿಗೆ? ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಒಂದ್ ಮಂತ್ರ ತೈತ್ರೇಯ ಉಪನಿಷತ್ತು. ಏನು? ಯಾವ ಪದಾರ್ಥವನ್ನ ಸೃಷ್ಟಿ ಮಾಡ್ತಾನೋ ದೇವರು, ಆ ಪದಾರ್ಥದೊಳಗೆ ಸೇರ್ಬಿಡ್ತಾನಂತ. ಸೃಷ್ಟಿ ಮಾಡಿದ್ರೊಳಗೆ ಹೋಗಿ ಕೂತ್ಕೊಳ್ಳೋದು ಒಂದು ರೂಪದಿಂದ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ತಿಳಿದಿರತ್ತದಲ್ಲ ಏನ್ ಮಾಡ್ತಾನೆ ದೇವರು? ಸೃಷ್ಟಿ ಮಾಡಿದ ಕೂಡ್ಲೆ ಒಂದು ರೂಪದಲ್ಲಿ ಕೇಳಾಚಾರ ಏನು ಒಂದು ಸೃಷ್ಟಿ ಮಾಡಿದ ಕೂಡಲೇ ಅದ್ರ ಸೇರ್ಕೊಳ್ಳೋದು. ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್. ಸರಿ, ಯಾಕ ಅಂತ ಈಗ ತಿಳಿತು ನೋಡ್ರಿ. ಯಾಕ ಅಂದ್ರ ಯಾವ ಪದಾರ್ಥವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೋ ಆ ಪದಾರ್ಥವು ಸ್ವತಃ ಪ್ರವೃತ್ತಿಗೊಳ್ಳಲು ಅಸಮರ್ಥವಾಗಿದೆ. ತಾನು ಏನನ್ನೂ ಮಾಡಲಾರದು. ಅದರೊಳಗೆ ಭಗವಂತನಿದ್ರೆ ಮಾತ್ರ ಅದು ಏನಾದ್ರೂ ಒಂದು ಕಾರ್ಯವನ್ನ ಮಾಡ್ತದೆ, ಇಲ್ಲದೆ ಇದ್ರೆ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಸ್ವತಃ ಪ್ರವೃತ್ಯ ಶಕ್ತತ್ವಾತ್ ಈಶಾವಾಸ್ಯಮಿದಂ ಜಗತ ಪ್ರವರ್ತಯೇ. ಪ್ರತಿಯೊಂದು ಪದಾರ್ಥಗಳ ಪ್ರವೃತ್ತಿ ಉಂಟಾಗಬೇಕಲ್ಲ. ಈಗ ಉದಾಹರಣೆಗೆ ಗಾಳಿ ಸೃಷ್ಟಿ ಮಾಡಿದ ಮೇಲೆ ಭಗವಂತ ಅದರೊಳಗೆ ಪ್ರವೇಶ ಮಾಡಿದಾಗಲೇ ಬೀಸ್ಲಿಕ್ಕೆ ಪ್ರಾರಂಭ ಮಾಡೋದು. ನನ್ನ ಸೃಷ್ಟಿ ಮಾಡಿ ಭಗವಂತ ನನ್ನಲ್ಲಿ ಒಂದು ರೂಪದಿಂದ ಇದ್ದಾಗಲೇ ನನ್ನ ಪ್ರವೃತ್ತಿ ಉಂಟಾಗೋದು. ಅಂದ್ರೆ ಪ್ರತಿ ಪದಾರ್ಥಗಳಲ್ಲಿ ಒಂದೊಂದು ರೂಪದಿಂದ ಇದ್ದು ಅವುಗಳ ಪ್ರಚೋದನೆಯನ್ನ ಮಾಡುತ್ತಾನೆ. ಪ್ರಚೋದನ ಅಂದ್ರೆ ಏನು? ಪ್ರೇರಣ. ಅಂದ್ರೆ ಭಗವಂತ ಪ್ರತಿಯೊಂದು ಪದಾರ್ಥದಲ್ಲಿ ಒಂದೊಂದು ರೂಪದಿಂದ ಇದ್ದು ಪ್ರೇರಣೆ ಮಾಡಿ ಅವುಗಳಿಂದ ಕೆಲಸವನ್ನ ಮಾಡಿಸ್ತಾನ. ಏನ್ ತಿಳಿಯಲ್ಪಡ್ತಿದ್ರಿ ನಮಗ ಅಂತಂದ್ರೆ, ನಾವು ಸ್ವತಃ ಪ್ರವೃತ್ತಿಯನ್ನ ಮಾಡಲಾರೆವು, ಅಸಮರ್ಥರು, ಅಸ್ವತಂತ್ರರು. ಅದಕ್ಕಾಗಿ ಭಗವಂತ ಪ್ರವೇಶ ಮಾಡ್ತಾನ. ಸೊ ಈಶಾವಾಸ್ಯಮಿದಂ ಸರ್ವಂ, ಜಗತ್ತು ಭಗವಂತ ನಮ್ಮಲ್ಲಿ ವಾಸ ಮಾಡಲಿ ಅಂದ್ರೆ ಭಗವಂತ ಜಗತ್ತಿನಲ್ಲಿ ವಾಸ ಮಾಡ್ತಾನೆ. ಯಾಕ ಅಂದ್ರೆ ಸ್ವತಃ ಪ್ರವೃತ್ಯ ಶಕ್ಯತ್ವಾತ್, ತಾನಾಗಿಯೇ ಪ್ರವೃತ್ತಿಯನ್ನ ಮಾಡಲು ಅಸಮರ್ಥವಾಗಿದೆ. ತಾನಾಗಿ ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಾನಾಗಿ ಪ್ರವೃತ್ತಿ ಮಾಡಲು ಅಸಮರ್ಥವಾದದ್ದರಿಂದಾಗಿ ಭಗವಂತ ಅದರಲ್ಲಿ ಪ್ರವೇಶವನ್ನ ಮಾಡಿ ಅದರಿಂದ ಪ್ರವೃತ್ತಿಯನ್ನ ಮಾಡಿಸುತ್ತಾನೆ. ಒಂದು ಅಲ್ರಿ, ಭಗವಂತ ಯಾಕೆ ಬೇಕ್ರಿ? ಈ ಜಗತ್ ಇದೇನ ನಮ್ದೇನ್ ಜಗತ್ತದ? ಈ ಜಗತ್ತೆಲ್ಲ ಎಲ್ಲದಪ್ಪ? ಇದು ಮೂಲ ಪ್ರಕೃತಿ ಎಲ್ಲದ? ಜಡ ಪ್ರಕೃತಿಯೊಳಗೆ ಆಶ್ರಯಿಸಿಕೊಂಡದ್ದು. ಎದರಧೀನಿ ಜಗತ್ತು? ಎದರಿಂದ ಹುಟ್ಟಿ ಬಂದದ್ದು? ಪ್ರಕೃತಿಯಿಂದ ಹುಟ್ಟಿ ಬಂದದ್ದು. ಹಾಗಾದ್ರೆ ಪ್ರಕೃತಿಯಿಂದ ಹುಟ್ಟಿ ಬಂದಿದೆ ನಮ್ಮ ಜಗತ್ತು. ಅರ್ಥಾತ್ ನಾವೆಲ್ಲ ಪ್ರಕೃತಿಯ ಅಧೀನರು ಅಂತ ಹೇಳೋಣ. ಯಾಕೆ ಸುಮ್ಮನೆ ಭಗವಂತನ ಕೈ ಹಿಡ್ಕೋಬೇಕು ಅಂದ್ರೆ, ಯತ್ಕಿಂಚ ಜಗತ್ಯಾಂ ಜಗತ್, ನೀವೇನು ಅಂದ್ರೆ ಈ ಜಗತ್ತೇನೋ ಯಾವ ಪ್ರಕೃತಿಯನ್ನ ಆಶ್ರಯಿಸಿಕೊಂಡಿದೆಯೋ ಆ ಪ್ರಕೃತಿಯೂ ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡದ್ದು. ಬರೀತಾರ ಪ್ರಕೃತಿಗಂ ಯಸ್ಮಾತ್ ಸ ಪ್ರಕೃತೀಶ್ವರ. ಮುಂದಿನ ಶಬ್ದ ಪ್ರವೃತ್ತಯೇ ಅನ್ನೋದಕ್ಕೆ ಹಿಂದೆ ಮುಗಿದು ಹೋಯ್ತು. ಇದಂ ಜಗತ್ ಪ್ರವೃತ್ತಯೇ, ಈ ಜಗತ್ತು ತನ್ನ ಪ್ರವೃತ್ತಿಗಾಗಿ ಈಶಾವಾಸ್ಯಂ ಭಗವಂತನ ಆವಾಸಕ್ಕೊಳಗಾಗಿದೆ. ಪ್ರಕೃತಿಗಂ, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಜಗತ್ತು. ಯಸ್ಮಾತ್ ಸ ಪ್ರಕೃತೀಶ್ವರ, ಪ್ರಕೃತಿಗೂ ಇವನು ಒಡೆಯನಾಗಿದ್ದಾನೆ. ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್. ಇದು ಸೂತ್ರ ಭಾರಿ ಗೋಲ್ಡನ್ ಲೈನ್. ಏನದು ಗೋಲ್ಡನ್ ಲೈನು? ಇದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು, ಇದನ್ನ ಮನಸ್ಸಿನಾಗ ಇಟ್ಕೊಳ್ಬೇಕು. ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್. ನಮ್ಮ ಎಲ್ಲಾ ಪ್ರವೃತ್ತಿಗಳು ಭಗವದಧೀನವಾದ ಮೇಲೆ ಎಲ್ಲವೂ ಭಗವದಧೀನವಾಯಿತು. ನಮ್ದೇನದ ಇರುವಾಗ? ಯಾಕಂದ್ರೆ ಅವನ ಅಧೀನವಾದ ಪ್ರವೃತ್ತಿ ನಮ್ಮಲ್ಲಿ ಇದ್ದಾಗ ನಮ್ದು ಅಂತ ಏನದ? ಮತ್ತೆ ಎಲ್ಲ ಅವಂದೇ. ತಿಳಿತೇನೋ? ತದಧೀನ ಪ್ರವೃತ್ತಿತ್ವಾತ್ ಏನದು? ಎಲ್ಲವೂ ಭಗವಂತನ ಅಧೀನವಾದ ಪ್ರವೃತ್ತಿಯಾದದ್ದರಿಂದಾಗಿ
ಎಲ್ಲವೂ ಭಗವಂತನ ಅಧೀನ, ಭಗವಂತನದ್ದೇ, ನಮ್ಮದೇನೂ ಇಲ್ಲ. ತದ್ದತ್ತೇನೈವ ಭುಂಜೀತ ಅಥೋ ನಾಣ್ಯಂ ಪ್ರಯಾಚಯೇತ್, ಭಗವಂತ ಕೊಟ್ಟದ್ದನ್ನೇ ಊಟ ಮಾಡ್ರಿ, ಉಳಿದವರಿಗೆ ಕೇಳಲಿಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತಾ? ಅರ್ಥ ಆಯ್ತಾ ಏನಂತ ಹೇಳಿದ್ದು? ನೋಡ್ರಿ ಏನಾಯ್ತು ಅಂದ್ರೆ ವಿಷಯ ಇಷ್ಟು. ಎರಡು ಅಂಶಗಳನ್ನ ನೆನಪಿಟ್ಕೊಳ್ಬೇಕು ಇದರಲ್ಲಿ. ಏನು? ನಂಬರ್ 1 ನೋಟ್ ತಗೊಳ್ರಿ. ನಂಬರ್ 1 ಏನು ಅಂದ್ರೆ, ಈ ಜಗತ್ತು ತನ್ನ ಪ್ರವೃತ್ತಿಗಾಗಿ ಭಗವಂತನನ್ನು ಆಶ್ರಯಿಸಿದೆ. ಈ ಜಗತ್ತು ತನ್ನ ಪ್ರವೃತ್ತಿಗಾಗಿ ಭಗವಂತನನ್ನು ಆಶ್ರಯಿಸಿದೆ. ಇನ್ನು ಎರಡನೇದು, ಈ ಜಗತ್ತು ಯಾವ ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿದೆಯೋ, ಈ ಜಗತ್ತು ಯಾವ ಪ್ರಕೃತಿಯನ್ನ ಆಶ್ರಯಿಸಿಕೊಂಡಿದೆಯೋ ಆ ಪ್ರಕೃತಿಯೂ ಭಗವದಧೀನವೇ ಆಗಿದೆ. ಸರಿ ಆಯ್ತಾ? ಅರ್ಥ ಆಯ್ತಾ? ಆದ್ದರಿಂದ ನಾವು ಅಸ್ವತಂತ್ರರು, ಭಗವಂತನು ಸ್ವತಂತ್ರನು. ನಮ್ಮ ಅಸ್ವಾತಂತ್ರ್ಯವನ್ನ ಎರಡು ಮುಖದಿಂದ ತಿಳಿಸಿಕೊಟ್ರು. ನಮ್ಮ ಅಸ್ವಾತಂತ್ರ್ಯವನ್ನ, ನೀನ್ ಯಾವ ಪ್ರಕೃತಿಯನ್ನ ಆಶ್ರಯಿಸಿಕೊಂಡಿದ್ದೀಯಾ ಆ ಪ್ರಕೃತಿ ಕೂಡ ಭಗವಂತನ ಆಶ್ರಯಿಸಿಕೊಂಡದ. ನಿನ್ನ ಪ್ರವೃತ್ತಿ ಆಗಬೇಕು, ನಿನ್ನ ತಿಳುವಳಿಕೆ ಬರಬೇಕು, ನಿನ್ನ ಅಸ್ತಿತ್ವ ಇರಬೇಕು ಅಂದ್ರೆ ಎಲ್ಲದಕ್ಕೂ ಭಗವಂತ ಬೇಕೇ ಬೇಕು. ಇಲ್ಲದೆ ಇದ್ರೆ ನಡೆಯಂಗಿಲ್ಲ. ಅಂದ್ಮೇಲೆ ನೀ ಅಸ್ವತಂತ್ರನ ಇದ್ದೀಯಲ್ಲ, ನೀ ಯಾಕೆ ತಲೆಗೆಸ್ಕೊಳಿಕ್ ಹೋಗ್ತಿ ಅಂತ ನನ್ನ ಅಸ್ವಾತಂತ್ರ್ಯವನ್ನ ಹೇಳಲಿಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸರಿ ಆಯ್ತಾ? ಈಗ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡಿಕೊಳ್ಳ್ರಿ. ಏನ್ ಪ್ರಶ್ನೆ ಮಾಡಿಕೊಳ್ಬೇಕು? ಭಗವಂತ ಸರ್ವತ್ರ ವ್ಯಾಪ್ತ ಹೌದೋ ಅಲ್ಲೋ? ಹೌದು. ಮತ್ ಸರ್ವತ್ರ ವ್ಯಾಪ್ತನಾದ ಮೇಲೆ ಪ್ರತಿ ಪದಾರ್ಥದಲ್ಲೂ ಇದ್ದೇ ಇದ್ದತ್ನೊಳಗ ಒಂದೊಂದು ರೂಪದಿಂದ ಪ್ರವೇಶ ಮಾಡಿದ ಅಂತ ಯಾಕೆ ಹೇಳಬೇಕು? ಅವಶ್ಯಕತೆ ಇಲ್ಲ. ದೇವರು ಸರ್ವತ್ರ ವ್ಯಾಪ್ತ. ಕುಲಕರ್ಣಿಯವರು, ದೇವರು ಸರ್ವತ್ರ ವ್ಯಾಪ್ತನಾದ ಮೇಲೆ ಎಲ್ಲಾ ಕಡೆ ಇದ್ದ ಮೇಲೆ ಮತ್ತ ತತ್ ಸೃಷ್ಟ ತದೇವಾನುಪ್ರಾವಿಶತ್, ಅದನ್ನು ಸೃಷ್ಟಿ ಮಾಡಿದ ಒಳಗೆ ಸೇರಿದ, ಅದನ್ನು ಸೃಷ್ಟಿ ಮಾಡಿದ ಒಳಗೆ ಸೇರಿದ ಅಂತ ಒಂದೊಂದು ರೂಪದಿಂದ ಒಳಗೆ ಸೇರ್ಲಿಕ್ಕೆ ಯಾಕೆ ಹೊರಟ? ಇದಕ್ಕೇನ್ ಕಾರಣ? ಇದ್ದೇ ಇದ್ದಾನ, ವ್ಯಾಪ್ತನಾಗಿದ್ದೇ ಇದ್ದಾನೆ ಎಲ್ಲ ಕಡೆಗೂ. ವ್ಯಾಪ್ತನಾಗಿ ಎಲ್ಲ ಕಡೆಗೆ ಇದ್ದಾಗ ಮತ್ತೆ ಸೇರ್ಬೇಕಾದ ಅನಿವಾರ್ಯತೆ ಏನ್ ಬಂತು ಅಂದ್ರೆ, ವ್ಯಾಪ್ತನಾಗಿರುವ ರೂಪ ಬೇರೆ, ಅಂತರ್ಯಾಮಿ ರೂಪ ಬೇರೆ. ಈಗ ನಾವು ಹೇಳ್ತಿರುವಂತಹದ್ದು ಅಂತರ್ಯಾಮಿ ರೂಪ, ಅಲ್ಲಿ ಇರೋದು ವ್ಯಾಪ್ತ ರೂಪ. ಪ್ರತ್ಯೇಕ ಇದೆ, ಬರ್ಕೊಂಡಿಟ್ಟುಕೊಳ್ರಿ. ಅಂತರ್ಯಾಮಿ ರೂಪ ಇದು ಪ್ರತ್ಯೇಕ, ವ್ಯಾಪ್ತ ರೂಪ ಇದು ಪ್ರತ್ಯೇಕ. ಆಚಾರ್ಯರು ಇದೇ ಭಾಷ್ಯದಲ್ಲಿ ಅಂದ್ರೆ ಉಪನಿಷತ್ ಭಾಷ್ಯದಲ್ಲಿ ಹೇಳುವಾಗ ತಿಳಿಸ್ತಾರೆ. ಅಂತರ್ಯಾಮಿ ಅಂತ ಎದಕ್ಕೆ ಕರೀತಾರ ಅಂದ್ರೆ, ಆಯಾ ವಸ್ತುವಿನ ಪ್ರವೃತ್ತಿಯನ್ನು ಉಂಟು ಮಾಡುವುದಕ್ಕೆ ಬಂದ ರೂಪ ಅಂತರ್ಯಾಮಿ ರೂಪ. ಬೇರೆ ಇನ್ನೇನಿಲ್ರಿ ಅದಕ್ಕೆ. ಅದರ ಅಸ್ತಿತ್ವ, ಅದರ ಪ್ರವೃತ್ತಿ ಉಂಟು ಮಾಡೋದೇ ಅಂತರ್ಯಾಮಿ ರೂಪ. ಬರೆದಿಟ್ಕೊಳ್ರಿ. ಯಾವ ವಸ್ತುವಿನಲ್ಲಿ ಭಗವಂತನಿದ್ದಾನೋ ಅಂದ್ರೆ ಆ ವಸ್ತುವಿನ ಪ್ರವೃತ್ತಿ ಹಾಗೂ ಅಸ್ತಿತ್ವವನ್ನು ಉಂಟು ಮಾಡುವ ರೂಪಕ್ಕೆ ಏನ್ ಕರೀತಾರ? ಅಂತರ್ಯಾಮಿ ಅಂತ ಕರೀತಾರ. ಈಗ ನನ್ನಲ್ಲಿ ಭಗವಂತನಿದ್ದಾನೆ, ಅವ ಇದ್ದೇನು ಮಾಡ್ತಾನಪ್ಪ ಅಂತ ಕೇಳಿದ್ರೆ, ನನ್ನ ಅಸ್ತಿತ್ವ ಎಷ್ಟು ದಿವಸ ನನ್ನ ಕರ್ಮದ, ಎಷ್ಟು ದಿವಸ ನಾ ಇರ್ಬೇಕು ಅಷ್ಟು ದಿವಸ ಇರೋ ನೋಡ್ಕೋತಾನ. ಮುಂದೆ ನನ್ನಿಂದ ಪ್ರವೃತ್ತಿ ಆಗೋಂಗ್ ಮಾಡ್ತಾನೆ. ಇದಕ್ಕೆ ಅವಂಗ ಏನ್ ಕರಿಬೇಕು? ಅಂತರ್ಯಾಮಿ ಅಂತ ಕರಿಬೇಕು. ಉಳಿದ ಕಡೆಗೆ ಇದ್ ರೂಪ ಭಗವದ್ ರೂಪ, ವ್ಯಾಪ್ತ ರೂಪ ಅದು ಬೇರೆ ರೂಪ. ಸರಿ ಆಯ್ತಾ? ಅಂತರ್ಯಾಮಿ ರೂಪ ಬೇರೆ, ವ್ಯಾಪ್ತ ರೂಪ ಬೇರೆ. ಸರಿ, ಮುಂದೆ ನೋಡ್ರಿ. ಈಗ ಕೊನೆ ಸಾಲು ಏನಂತಾರ? ಎರಡನೇ ಸಾಲಿನೊಳಗ ಅದಕ್ಕ ನೋಡಪ್ಪ, ತೇನ ತ್ಯಕ್ತೇನ ಭುಂಜೀತಾಹ, ಆ ಭಗವಂತ ಕೊಟ್ಟದ್ದನ್ನೇ ಸ್ವೀಕಾರ ಮಾಡು. ಮಾ ಹೃದಯ ಕಸ್ಯ ಸ್ವಿಧನಂ, ಇನ್ನೊಬ್ಬರ ಕಡೆ ಕೈ ಒಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಉಳ್ದವ್ರದ್ದು ಯಾರ್ದು ಇದು? ಎಲ್ಲಾ ದೇವ್ರದ ಅದ. ಏನು ಎಲ್ಲಾ ಭಗವದ್ ಅಧೀನ ಆದ ಮೇಲೆ ಮತ್ತೊಬ್ಬರ ಕಡೆ ಹೋಗಿ ಕೇಳಿದ್ರಾಗ ಅರ್ಥ ಏನದಪ್ಪ ನಿನಗ? ಏನ್ ಅರ್ಥ ಇಲ್ಲ. ಅದಕ್ಕ ಬಹಳ ಚಂದ ಬರೀತಾರ್ರಿ. ಟೀಕಾಕೃತ್ಪಾದರ ಅಂತಾರ, ಪರಮೇಶ್ವರಾದನ್ಯಂ ನ ಪ್ರಯಾಚಯೇತ್, ದೇವರನ್ನ ಬಿಟ್ಟು ಬೇರೆಯವ್ರು ಕೇಳಲಿಕ್ಕೆ ಹೋಗ್ಬೇಡ. ವಾದರಾಜ ಸ್ವಾಮಿಗಳು ಇನ್ನೂ ಚಂದ ಬರ್ದಾರ. ಏನಂತಾರ ವಾದರಾಜ ಸ್ವಾಮಿಗಳು? ನಾಣ್ಯಂ ಪ್ರಯಾಚಯೇತ್. ಅಮ್ಮ ಇಲ್ಲಿ ನೋಡಿಲ್ಲಿ, ನಾಣ್ಯಂ ಪ್ರಯಾಚಯೇತ್ ಅಂತನ್ನೋ ಶಬ್ದಕ್ಕೆ
ಇತಿ ಭಾಷ್ಯೆ ಏನ್ ಅನಿಸ್ತದ? ಬೇರೆ ಕಡೆ ಕೇಳಲಿಕ್ಕೆ ಹೋಗ್ಬೇಡ ಅಂತ ಟೀಕಾಕೃತ್ವಾದ್ರೆ ಹಂಗ ಬರ್ದಾರ. ಅದಕ್ಕೆ ವಾದರಾಶ್ರಮ ಅಂತಾರ, ನಾವು ಶಾಣೆ ಇರ್ತೀವಂತ್ರಿ. ಏನಿರ್ತೀವಿ ಅಂದ್ರೆ ನಾವು ಕೇಳಿಕ್ ಹೋಗಲ್ರಿ, ಮಂದಿ ಕಡೆಯಿಂದ ಕೇಳಿಸಿರ್ತೀವಿ. ಆ ಶಾಣೆತನ ನಮ್ಮಲ್ಲಿದ್ರಿ. ವಾದರಾಶ್ರಮಗಳಿಗೆ ಗೊತ್ತದ. ಅದಕ್ಕೆ ಬರೀತಾರೆ, ಸ್ವಯಂ ನ ಯಾಚೇತ ಅನ್ಯ ಮುಖೇನ ನ ಯಾಚಯೇತ. ಅಂದ್ರೆ ನಾ ತಗೋಬಾರದು, ಇನ್ನೊಬ್ಬರ ಕಡೆಯಿಂದ ತಗೋಬಹುದು ಅನ್ನುವ ಭ್ರಾಂತಿಯನ್ನ ಪರಿಹಾರ ಮಾಡ್ಲಿಕ್ಕೆ ನ ಪ್ರಯಾಚಯೇತ್, ಇನ್ನೊಬ್ಬರ ಕಡೆಯಿಂದಲೂ ಕೇಳಿಸ್ಬೇಡ, ತಗೋಬೇಡ. ನೀ ಮಂದಿಗೆ ಹೋಗಿ ಕೇಳ್ಬೇಡ ಅಂತಲ್ಲ. ನಾವು ಉಪನಿಷತ್ ಹೇಳದ ನಾ ಕೇಳಬಾರ್ದಂತ್ರಪ್ಪ, ನಾ ಸುಮ್ ಕೂತಿರ್ತೀನಿ, ನನ್ ಬದ್ಲಿ ನೀವು ಹೋಗಿ ಕೇಳ್ಕೊಂಡು ತಗೊಂಡ್ ಬಂದ್ಬಿಡ್ರಿ ಅಂದ್ರೆ ಹಂಗ ಹೇಳಿಕತ್ತಾನ ಉಪನಿಷತ್ತು. ಏನ್ ಹೇಳಿರಿ? ಮಾ ಹೃದಕಸ್ಯ ಸ್ವಿಧನಂ, ಇನ್ನು ಯಾರಿಗೂ ಕೇಳಲಿಕ್ಕೆ ಹೋಗ್ಬೇಡ. ನಾ ಕೇಳಬಾರ್ದು. ನನಗೆ ದಕ್ಷಿಣೆ ಬಂದಿಲ್ಲ ಅಂತ ನೀವು ಹೇಳ್ರಿ, ನಾ ಸುಮ್ ಕೂತಿರ್ತೀನಿ, ಗಂಭೀರ್ ಕೂತಿರ್ತೀನಿ. ಸರಾಫ್ ಅವ್ರಿಗೆ ಹೇಳ್ಬಿಡ್ರಿ, ನಾನು ಕೂತಿರ್ತೀನಿ, ಆಚಾರಿಕೆ ಮಾಡ್ಕೋತ ಗಂಭೀರ್ ಕೂತಿರ್ತೀನಿ. ಸರಾಫ್ ಅವ್ರ, ನೀವು ಸರಾಫ್ ಅವ್ರ ಆಚಾರ್ಯ ದಕ್ಷಿಣೆ ಬಂದಿಲ್ಲ, ಅಯ್ಯೋ ಅಂತ ಬಂದ್ಕೊಡ್ಬೋದು. ಇದನ್ನೂ ಮಾಡ್ಬೇಡ ಈ ದಂಧ ಅಂತ ಹೇಳಿದ್ರು ಅದರ ಸ್ವಾಮಿಗಳು. ಈ ಕೆಲಸನೂ ಮಾಡ್ಲಿಕ್ಕೆ ಹೋಗ್ಬೇಡ, ಇನ್ನೊಬ್ಬರ ಮುಖದಿಂದಲೂ ಕೇಳಿಸಬೇಡ, ನೀನೂ ಕೇಳ್ಬೇಡ. ಯಾಕ ಅಂತ ಕೇಳಿದ್ರೆ ಅದಕ್ಕೆ ಬರೀತಾರ, ಅನ್ಯಥಾ ನಿರ್ವಲೀಕ ವೈರಾಗ್ಯಾಭಾವ ಪ್ರಸಂಗಾತ್. ಅಂದ್ರ ನಿರ್ವಲೀಕ ವೈರಾಗ್ಯ, ಶುದ್ಧ ವೈರಾಗ್ಯ ಅಂತ ಕರ್ಸ್ಕೊಳ್ಳೋದಿಲ್ಲ ಅಂತದ್ದು. ಯಾವಾಗ ನಾವು ಕೇಳದೆ ಇನ್ನೊಬ್ಬರ ಮುಖದಿಂದ ಕೇಳಿಸಿದ್ರೆ ಅದು ಶುದ್ಧ ವೈರಾಗ್ಯ ಅಲ್ಲ. ಅದಕ್ಕೆ ನಾವು ಕೇಳಬಾರ್ದು, ಇನ್ನೊಬ್ಬರ ಕಡೆಯಿಂದಲೂ ಕೇಳಿಸ್ಬಾರ್ದು. ಯಾಕೆ ಕೇಳ್ಬೇಕು? ಯಾರು ಕೊಡ್ಲಿಕ್ಕೆ ಯಾರು ಸ್ವತಂತ್ರ ಅಲ್ಲದೇ ಇರುವಾಗ ಕೇಳೋದು ಮಾಡೋದು ಹೆಂಗಪ್ಪ? ಅದನ್ನ ಅವ ಕೊಡ್ಲಿಕ್ಕೆ ಅವ ಸ್ವತಂತ್ರ ಅಲ್ಲ. ನಾ ಇನ್ನೊಬ್ಬರ ಕಡೆ ಕೇಳಬಾರ್ದು, ನಾ ಕೇಳಬಾರ್ದು ಅಂತ ಇನ್ನೊಬ್ಬರ ಕಡೆ ಕೇಳಿಸೋದು, ಎಲ್ಲ ಒಂದ ಕೆಲಸದು, ಬೇರೆ ಅಲ್ಲೇ ಅಲ್ಲ, ಮಾಡ್ಲೇಬಾರ್ದು ಆ ಕೆಲಸವನ್ನ ಅಂತ ತಿಳಿಸಿಕೊಳ್ಳಿಕತ್ತಾರ. ಮತ್ತು ಈಗ ಕೇಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಈಗ? ಅದಕ್ಕೆ ರಾಯರು ಬರೀತಾರೆ, ಕಸ್ಯಾಪಿ ರಾಜಾದೇಹೇ ಸಕಾಶಾತ್ ಮಾಧನ ಮಾಘೃದ. ಯಾರ ಕಡೆ ಕೇಳಿಕೊಬೇಡ. ಯಾಕೆ? ಈಶಾದನ್ಯಸ್ಯ ಅಸ್ವಾತಂತ್ರೇಣ ತಸ್ಯ ದಾನೇ ಸಾಮರ್ಥ್ಯಾಭಾವಾತ್. ಅಲ್ರಿ, ಭಗವಂತನ ಬಿಟ್ಟು ಉಳಿದವರು ಅಸ್ವತಂತ್ರ ಆದ್ಮೇಲೆ ಅವ್ರು ಕೊಡ್ಲಿಕ್ಕೆ ಏನ್ ಸಮರ್ಥರಾಗ್ತಾರೆ? ಎಲ್ಲರ ಕೇಳಲಿಕ್ಕೆ ಹೋಗ್ಬೇಡ. ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು? ಇನ್ನ ಈಶದತ್ತೇನೈವ ವರ್ತೇತ, ಭಗವಂತ ಕೊಟ್ಟದ್ರಿಂದಲೇ ತಗೊಂಡು ತೃಪ್ತಿಯಾಗಿರು. ಟೀಕಾಕೃತ್ಪಾದ್ರೆ ಏನ್ ಹೇಳಿದ್ರು? ಒಂದು ಶಬ್ದ ಎಷ್ಟು ಗಂಭೀರದ ಅಂದ್ರೆ, ಪರಮೇಶ್ವರಾದನ್ಯಂ ನ ಪ್ರಯಾಚಯೇತ್ ಭವಾನ್. ಭಗವಂತನನ್ನ ಬಿಟ್ಟು ಬೇರೆ ಕಡೆ ಕೇಳಲಿಕ್ಕೆ ಹೋಗ್ಬೇಡ. ಯಾಕ ಅಂತ ನಾನು ವಿಚಾರ ಮಾಡಿದೆ. ಇಲ್ಲಿ ತನಕ ಉಪನಿಷತ್ ಮುಗಿತ್ರಿ. ಈಗ ಉಪನಿಷತ್ತು ಮಂತ್ರ ಎಲ್ಲ ಅರ್ಥ ಆಯ್ತು. ಆ ಭಾಷ್ಯದ ಒಂದ್ಸರ್ತಿ ಭಾಷ್ಯಾರ್ಥ ಹೇಳ್ಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ. ಈಶಸ್ಯ ಆವಾಸಯೋಗ್ಯಂ ಈಶಾವಾಸ್ಯಂ. ಸಿಕ್ಕದಿಲ್ಲೋ? ಭಗವಂತನ ವಾಸಕ್ಕೆ ಯೋಗ್ಯವಾದದ್ದು. ಜಗತ್ಯಾಮ್ ಅನ್ನೋ ಶಬ್ದಕ್ಕೆ ಪ್ರಕೃತವು ಅಂತ ಅರ್ಥ, ತೇನ ಅನ್ನೋ ಶಬ್ದಕ್ಕೆ ಈಶೇನ ಅಂತ ಅರ್ಥ, ದತ್ತೇನ ಅನ್ನೋ ಶಬ್ದಕ್ಕೆ ದತ್ತೇನ ಅಂತ ಅರ್ಥ. ಈಸಿಕೊಳ್ಟ ಕೊಡೆ. ಭುಂಜೀತಾಹ, ಭೋಗ ಮಾಡು ಅಂದ್ರೆ ಉಣ್ಣು. ಸ್ವತಃ ಪ್ರವೃತ್ಯ ಶಕ್ತತ್ವಾತ್, ಸ್ವತಃ ಪ್ರವೃತ್ತವಾಗಲು ಅಶಕ್ತವಾದದ್ದರಿಂದ ಈಶಾವಾಸ್ಯಮಿದಂ ಜಗತ್, ಈ ಜಗತ್ತು ಈಶನ ವಾಸಕ್ಕೆ ಯೋಗ್ಯವಾಗಿದೆ. ಯಾಕ? ಪ್ರವೃತ್ತಾಗಿ, ತಾನು ಪ್ರವೃತ್ತ ಆಗ್ಬೇಕಲ್ಲ, ತಾನು ನಡಿಬೇಕಲ್ಲ. ಅದಕ್ಕಾಗಿ ಪ್ರಕೃತಿಗಂ, ಪ್ರಕೃತಿಯಲ್ಲಿರ್ತಕ್ಕಂತಹ ಈ ಜಗತ್ತು, ಪ್ರಕೃತಿಯ ಆಶ್ರಯಗೊಂಡ ಜಗತ್ತು. ಯಸ್ಮಾತ್ ಸ ಪ್ರಕೃತೀಶ್ವರ, ಆ ಭಗವಂತನೋ ಪ್ರಕೃತಿಗೂ ಒಡೆಯನಾಗಿದ್ದಾನೆ. ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್. ನಮ್ಮ ಎಲ್ಲರ ಪ್ರವೃತ್ತಿಗಳು, ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರ ಪ್ರವೃತ್ತಿಗಳು ಭಗವದಧೀನವಾದದ್ದರಿಂದ ಪ್ರತಿಯೊಂದು ಅವನದ್ದೇ. ತದ್ದತ್ತೇನೈವ ಭುಂಜೀತಾ, ಭಗವಂತ ಕೊಟ್ಟದ್ದರಿಂದಲೇ ಸ್ವೀಕಾರ ಮಾಡ್ರಿ. ಅಥೋ ನಾಣ್ಯಂ ಪ್ರಯಾಚೆ, ಉಳಿದವರ ಕಡೆಗೆ ಕೇಳಲಿಕ್ಕೆ ಹೋಗ್ಬೇಡ್ರಿ. ಇತಿ ಬ್ರಹ್ಮಾಂಡೆ. ಇದು ಮೊದಲನೇ ಮಂತ್ರದ ವಿವರಣೆ ಮುಗೀತು. ಈಗ ಎರಡು ಏನು ಅಂದ್ರೆ, ಯಾಕೆ ಬೇರೆಯವ್ರನ್ನ ಕೇಳ್ಬೇಡ್ರಿ ಅಂತೀರಿ? ಯಾಕೆ ಕೇಳಬಾರ್ದು? ನಾ ಕೇಳಪ್ಪ, ಯಾಕೆ ಕೇಳಬಾರ್ದು? ಸರಿ ಹೇಳಿರಲ್ರಿ ಆಚಾರ್ಯ, ಏನಂತ? ಉಳಿದವರ ಸ್ವತಂತ್ರ, ಅದೆಲ್ಲ ಬಿಟ್ಬಿಡ್ರಿ. ಪುರಾಣಿಗೆ ನೀವು ಪುರಾಣ ಚಂದ ಹೇಳ್ತೀರಿ, ಪುರಾಣ ಚಂದ ಹೇಳ್ತೀರಿ, ಖರೆ ವಿಷಯ ಹೇಳ್ರಿ. ಅಸಲ್ ವಿಷಯ ಅಂದ್ರೆ, ಅಸಲ್ ವಿಷಯ ಅಂದ್ರೆ ಇಷ್ಟೊತ್ತು ಪುರಾಣ ಆತಾಚಾರ, ಈ ಖರೆ ಹೇಳ್ರಿ ಅಂತ ಯಾರೋ ಅಂದ್ರ ಹಂಗ ಏನ್ ಮತ್ ಹಂಗಂದ್ರಿ? ಈಗ ಎರಡು ವಿಷಯ. ನಾವು ಭಗವಂತನನ್ನ ಹೊರತುಪಡಿಸಿ ಉಳಿದವರನ್ನ ಕೇಳಿದಾಗ ಕೊಡುವ ವ್ಯಕ್ತಿಗೆ ಏನಾಗ್ತದೆ ವಿಚಾರ ಮಾಡ್ರಿ. ಒಂದ್ ಸ್ವಲ್ಪ ಕೊಡುವನಲ್ಲಿ ಬರುವಂತಹ ಬುದ್ಧಿ ಏನು? ನಾವೀಗ ಹೋಗಿ ಇವ್ರನ್ನ ಯಾರೋ ನಿಮ್ಗೆ ಕೇಳಿ ಕೊಟ್ಟು ನಿಮ್ಗೇನ್ ಅನಿಸ್ಲಿಕ್ಕೆ ಶುರು ಮಾಡ್ತದ ಅಂತಂದ್ರ, ಓಹೋ, ನನ್ನ ಹತ್ರ ಹಣ ಇದ್ದದ್ದಕ್ಕೆ ಇವರೆಲ್ಲ ನನ್ನ ಕಡೆ ಕೇಳಲಿಕ್ಕೆ ಬಂದಾರ, ನನ್ನ ಹತ್ರ ದ್ರವ್ಯ ಇದ್ದದ್ದಕ್ಕೆ ಇವ್ರು ನನ್ನ ಹತ್ರ ಕೇಳಲಿಕ್ಕೆ ಬಂದಾರ. ಹೌದೋ ಇಲ್ಲ? ಬುದ್ಧಿ ಹೆಂಗ್ ಬರ್ತದ ನಮಗೆ? ಬರೋದೇ ಸಹಜವಾಗಿ. ಬರ್ಲಿ. ಮುಂದೇನಾದ್ ಬಂದ್ರ ಅಂದ್ರ
ಈಗ ನಾನು ಎಲ್ಲಾರ್ಗೂ ಕೊಡುವಷ್ಟೇನು ಸಮರ್ಥ ಅಲ್ಲ, ಒಬ್ರಿಗಿಬ್ಬರಿಗೆ ಕೊಡಬಹುದು. ಏನ್ ಶುರು ಮಾಡ್ತೀನಿ ಅಂದ್ರೆ ನನಗೆ ಸ್ವಲ್ಪ ಒಳಗ ಸಹಜ ಒಂದು ಶುರು ಆಗ್ತದ, ಏನು ನಾ ಮತ್ತ ಎಲ್ಲಾರಿಗೂ ಕೊಡುವ ಅಂತಂದ ಮೇಲೆ ಮತ್ತೆ ಎಲ್ಲಾರಿಗೆ ಕೊಡ್ಲಿಕ್ಕೆ ಬೇಕಾಗೋ ಹಂಗೊಂದು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಲ್ಲಿ ಈಗ ಅಂತ ಶುರುವಾಗ್ತದೆ. ಆಗ ನಾನು ಏನೋ ಒಂದು ನ್ಯಾಯವಾಗಿ ಸಂಪಾದನೆ ಮಾಡ್ತಿದ್ದೆ, ಅದನ್ನ ಕೈ ಬಿಟ್ಟು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರು ಅಡ್ಡಿ ಇಲ್ಲ. ಯಾಕ ಬರ್ತಾರಲ್ಲ ಮತ್ತೆ ಕೇಳ್ಕೊಂಡು ಮನೆಗೆ ಕೊಡ್ಲಂದ್ರೆ ಹೆಂಗಾಗ್ತದೆ ಮತ್ತೆ ಅಂತ ನಾನು ಅನ್ಯಾಯದ ಸಂಪಾದನೆಯಲ್ಲೂ ತೊಡಗಬಹುದು, ಚಾನ್ಸಸ್. ಅಥವಾ ಕೇಳಿ 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 ಅವನಿಗೇನ್ ಬರ್ತದ, ಅಹಂಕಾರವೂ ಬರುತ್ತದೆ. ನೋಡ್ದ್ಯಾ, ಬಾ ಮಗನ ನನ್ನ ಕಡೆ ಬಂದ್ ಕೇಳ್ತೀಯಲ್ಲ, ಅವತ್ತು ನಿನಗೆ ಮಾತಾಡಿಸ್ತೀನಿ ಬಾ ಅಂತ ಶುರುವಾಗ್ತದೆ, ಹೇಳಿ ನೋಡಂತ. ಹೌದಾ? ಹಾಗಾದ್ರೆ ನಾವು ಇನ್ನೊಬ್ಬರಿಗೆ ಕೇಳುವುದರಿಂದ ಅವರಲ್ಲಿ ಅಹಂಕಾರದ ಪೋಷಣೆಯನ್ನು, ಅವರು ಅನ್ಯಾಯ ಮಾರ್ಗಕ್ಕೆ ಇಳಿಯುವಂತೆಯೂ ನಾವೇ ಮಾಡಿದಂತೆ ಆಗುತ್ತದೆ. ಸಹಜದ ಇದು ಕೆಲಸ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನೀವು 4 ಸಲ ಒಬ್ರನ್ನ ಕೇಳಿದ್ರಿ ಅಂದ್ರೆ ಅವ್ರ ಕಡೆ ಅವೇನು ಲಕ್ಷ್ಮೀಪತಿ ಏನವೇನ್ರಿ, ಅವ ಭಿಕ್ಷಾಪತಿ, ಅವ ಎಲ್ಲಿ ತರಬೇಕು. 4 ದಿವ್ಸ ನೋಡ್ತಾನ, 5ನೇ ದಿವ್ಸ ಏನ್ ಮಾಡ್ತಾನವ, ಹೊಡಿತಾನವ, ಬೇರೆ ಟ್ರಂಕಿನ ಕಿಲಿ ಹೊಡಿತಾನವ. ಬೇರೆ ಟ್ರಂಕಿನ ಕಿಲಿ ಹೊಡೆದ ಅಂದ್ರೆ ಹಂಗಾರ ನಾವು ಇನ್ನೊಬ್ಬರನ್ನ ಕೇಳುವ ಮೂಲಕ ಅವನನ್ನ ಅನ್ಯಾಯದ ಮಾರ್ಗಕ್ಕೆ ಸಲ್ಲಿಸಿದೆವು. ಹೋಗ್ಬೇಡ್ರಿ, ಯಾಕೆ ಹೋಗ್ಬೇಕು, ಬೇಡ. ನಾ ಅಲ್ರಿ ಅವ್ ಭಾರಿ ಶ್ರೀಮಂತ ಇದ್ದಾರ, ನಾವು ಇನ್ನೊಬ್ರು ಕೇಳೋ ಪ್ರಸಂಗ ಅಹಂಕಾರಕ್ಕೆ ಈಡು ಮಾಡ್ಲಿಕ್ಕೆ ಅವನನ್ನ. ಎರಡೊಂದೇ ಯಾವ್ದಾಗ್ಬೇಕು, ಒಂದ ಅಹಂಕಾರಕ್ಕೆ ಈಡು ಮಾಡ್ತೀವಿ, ಇಲ್ಲ ಅನ್ಯಾಯಕ್ಕೆ ಈಡು ಮಾಡ್ತೀವಿ. ಎರಡರಾಗ ಯಾವ್ದ್ರ ಒಂದು ಹಾಗೆ ಆಗ್ತದ. ಅಲ್ಲಿ ಆಗದೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ ರೀ. ಏನು ತಿಳಿಸಿಲ್ಲ. ಒಂದು ಎರಡನೇ ಇತ್ತು, ನೀವು ಇನ್ನೊಬ್ಬರ ಕಡೆ ದಾನ ತಗೊಂಡ್ರ ಪ್ರತಿಗ್ರಹ ದೋಷ ಬರ್ತದ್ರಿ. ನೆನಪಿಟ್ಕೊಡ್ರಿ, ದೇವ್ರ ಕಡೆ ದಾನ ತಗೊಂಡ್ರ ಪ್ರತಿಗ್ರಹ ದೋಷ ಬರುವುದಿಲ್ಲ. ಅದಕ್ಕೂ ಇನ್ನೊಬ್ಬರ ಕಡೆ ತಗೋಬೇಡ್ರಿ ಅಂತ ಒಂದು ವ್ಯವಸ್ಥೆ ಇಲ್ಲಿ ಅಂತ ಹೇಳಿದ್ದು. ಯಾಕಂದ್ರೆ ಪ್ರತಿಗ್ರಹವನ್ನ ಮಾಡದೇ ಇದ್ರೆ ಏನು ಪುಣ್ಯ ಅದ, ಪ್ರತಿಗ್ರಹವನ್ನ ಯಾರ ಕಡೆ ಮಾಡಬಹುದು, ಎರಡಕ್ಕೂ ಹೇಳಿಕತ್ತೀನಿ ಈಗ. ತಿಳಿತದಲ್ಲ? ಉಳಿದವ್ರ ಕಡೆ ತಗೊಂಡ್ರೆ ಪ್ರತಿಗ್ರಹ ದೋಷ ಅದ, ಅದ್ರದ್ದೇನ್ ಪಾಪ ಇತ್ಯಾದಿ ಮುಂದೆ ಹೇಳ್ತೇನೆ. ದೇವರ ಕಡೆ ದಾನ ತಗೊಳ್ಳೋದು ಪ್ರತಿಗ್ರಹ ದೋಷ ಅಲ್ಲ. ಯಾಕಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ದ್ರೋಣಾಚಾರ್ಯರ ವಿಷಯದೊಳಗೆ ಹೇಳೋ ಕಾಲಕ್ಕೆ ಒಂದು ಮಾತು ಬರ್ದಾರ, ಎಷ್ಟು ಚಂದ ಬರ್ದಾರ. ಪ್ರತಿಗ್ರಹ ಸನ್ನಿವೃತ್ತ ಸಹ ದಾನ ತೆಗೆದುಕೊಳ್ಳುವುದನ್ನೇ ನಿಲ್ಲಿಸಿಬಿಟ್ಟ ದ್ರೋಣಾಚಾರ್ಯರು ರಾಮಂ ಯಯೌ, ಪರಶುರಾಮನ್ ಕಡೆಗೆ ಹೋದ್ರಂತ. ಅದಕ್ಕೆ ಆಕಳ ತಗೊಂಡ್ಬರ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರ ನೋಡಿ. ನಾನು ಕರೆಕ್ಟ್ ಹೇಳ್ತಾನೆ. ಏನ್ ತರ್ಲಿಕ್ಕೆ ಹೊಂಟಿದ್ರಪ್ಪ ಅದನ್ನ? ಆಕಳ ಯಾಕೆ? ಡೈರಿ ಅವ್ ಸಿಗ್ತಿದ್ದಿಲ್ಲ ಇಂಥವ ಇವೆಲ್ಲಾ ಮಂದಿ ನಿಮ್ಮ ಬ್ರಾಹ್ಮಣರ ಮಂದಿ ಹಿಂಗ್ ಮಾಡಿ ಎಲ್ಲಾ ಕೆಡಿಸ್ತೀರಿ ನೀವು. ಡೈರಿ ಇದ್ದಿಲ್ಲ ಪಾಪ, ಎದಕ್ ನೋಡಿರ್ಬೇಕ ಮತ್ತೆ ಡೈರಿ ಇದ್ದಿಲ್ಲ. ಸಂಗ್ ಕೊಡ್ರಿ, ಡೈರಿ ಇದ್ದೇ ಇದ್ದು. ನೋಡ್ರಿ, ನಾವು ಪ್ರತಿ ಸರ್ತಿ ಪುರಾಣದ ಕಥೆ ಕೇಳಿರ್ತೀವಿ, ಆಕಳ ತರ್ಲಿಕ್ಕೆ ಹೋದ್ರು ಅಂತ ತಿಳ್ಕೊಂಡು. ಯಾಕೆ ಆಕಳ ತರ್ಲಿಕ್ಕೆ ಹೋದ್ರು? ಬಾಜುಕ್ ಯಾರ ಮನೆ ಇದ್ದಿಲ್ಲ ಇನ್ನೊಬ್ರ ಮನ್ಯಾಗ, ಒಂದ್ ಸ್ವಲ್ಪ ಹಾಲು ಕೊಡ್ರಪ್ಪ, ನಮ್ ಕೂಸು ಹಳ್ಳಿಗೆ ತಂದು ಕೊಟ್ಬಿಟ್ರೆ ಅವತ್ತಿನ ಸಮಸ್ಯೆ ಪರಿಹಾರ ಆಗ್ತಿತ್ತು, ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಿರ್ಲಿಲ್ಲ. ನೆನ್ಪಿಟ್ಕೊಳ್ರಿ, ಎಲ್ಲಿವರೆಗೆ ಮನೆಗೆ ಆಕಳು ಬರೋದಿಲ್ಲ ಅಲ್ಲಿವರೆಗೆ ಹಾಲಿನ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ ಅನ್ನೋದಕ್ಕಾಗಿ ದ್ರೋಣಾಚಾರ್ಯ ಏನ್ ಮಾಡಿದ್ರು ಅಂದ್ರೆ ಆಕಳನೆ ತಂದ್ಬೋಣ ಅಂತ ಹೊರಟ್ಬಿಟ್ರಿ. ಗೊತ್ತಾಗ್ತಿಲ್ರಿ ಅಂತ ಹೇಳಿದ್ದು? ಅರ್ಥ ಆಯ್ತಿಲ್ಲ ಹೇಳಿದ್ದು? ಅಂದ್ರೆ ನಾವೇನ್ ಮಾಡ್ತೀವಿ, ಒಂದ್ ದಿವ್ಸದ ಹಾಲು ಹೋದಿಲ್ಲ, ಯಾರೋ ಆಜುಬಾಜು ಕುಂದಿಗೆ ಹೋಗಿ ಒಂದ್ ಲೋಟ ಹಾಲು ಹೋಗ್ಬಿಟ್ರೆ ಮುಗಿದು ಹೋಗ್ತಿತ್ತು, ಕೂಸು ಹೊಳದ್ ನಿಲ್ಲಿಸ್ತಿತ್ತು. ಇವತ್ ನಿಲ್ಸದ ಕೂಸು ನಾಳೆ ಶುರು ಮಾಡಿದ್ರೆ ಎಷ್ಟ್ ದಿವ್ಸ ಅಂತ ಬಂದಿನ ಕೇಳ್ಕೊಂಡ್ಬರೋದು. ಅದಕ್ಕೆ ಒಂದ್ ಕೆಲಸ ಮಾಡೋಣ ಅಂತ, ಈ ಹಾಲಿನ ಸಮಸ್ಯೆಯನ್ನೇ ಪರಿಹಾರ ಮಾಡ್ಲಿಕ್ಕೆ ಒಂದು ಆಕಳ ತಂದೋಣಂತ. ಎಲ್ಲಿ ತರಬೇಕು? ಪ್ರತಿಗ್ರಹ ಸನ್ನಿವೃತ್ತ, ದಾನ ತಗೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಅದಕ್ಕಂದ್ರು ವಿಷ್ಣೋರ್ಹಿ ನ ವಿಷ್ಣೋರ್ಹಿ ಭವೇತ್ ಪ್ರತಿಗ್ರಹ, ದೇವರಿಂದ ದಾನ ತಗೊಂಡ್ರದ ಪ್ರತಿಗ್ರಹ ಅಂತ ಅನಿಸುವುದಿಲ್ಲ. ಶ್ರೀಮದಾಚಾರ್ಯ ಬರೀತಾರ ಮಾತಾಡ. ಏನು ಕುಲಕರ್ಣಿಯವರ, ದೇವರಿಂದ ಸ್ವೀಕಾರ ಮಾಡಿದ್ದು ಅಂದ್ರೆ ದೇವರು ಕೊಟ್ಟದ್ದು ಬೇರೆ, ನಾವು ದೇವ್ರ ಕಡೆ ಹೋಗಿ ಕೇಳಿ ಇಸ್ಕೊಂಡದ್ದು ಬೇರೆ. ದೇವ್ರು ಕೊಡೋದು ಎದಕ್ಕೆ ಲಾಭ ಸಂತೋಷ. ನಾನೇ ದೇವ್ರ ತನಕ ಹೋಗಿ ಕೊಡ್ತೀನಪ್ಪ ಸ್ವಾಮಿ ಅಂತ ಕೇಳಿದ್ರೆ ದೇವ್ರು ಕೊಟ್ರೆ ಅದು ಪ್ರತಿಗ್ರಹ ಅಲ್ಲ, ಅದು ದಾನದ ಲೆಕ್ಕದಾಗ ಬರುವುದಿಲ್ಲ. ಯಾಕಂದ್ರೆ ದೋಷಾಯ ನ ಭವೇತ್. ಶ್ರೀಮದಾಚಾರ್ಯ ಅಂತಾರ ಅದು ದೋಷ ಅಲ್ಲ. ಯಸ್ಮಾತ್, ಕಾರಣ ಏನು? ಸಪಿತ ಅಖಿಲಸ್ಯ ಸ್ವಾಮಿ ಗುರುಹು ಪರಮಂ ದೈವತಂಚ. ಅವ ಎಲ್ಲರಿಗೂ ತಂದೆ, ತಾಯಿ, ಗುರು, ಒಡೆಯ. ಅವನ ಕಡೆ ತಗೊಂಡ್ರೆ ಏನ್ ದೋಷ ಆಗ್ತದಪ್ಪ? ಆದ್ದರಿಂದ ನೋಡ್ರಿ, ನಾವು ನಮ್ಮ ತಂದೆ ತಾಯಿಗಳ ಕಡೆ ಏನಾದ್ರೂ ತೆಗೆದುಕೊಂಡ್ರೆ ಅದು ದಾನದ ಲೆಕ್ಕದಲ್ಲಿ ಬರುವುದಿಲ್ಲ. ನಮ್ಮ ಗುರುಗಳ ಕಡೆ ಏನಾದ್ರೂ ತೆಗೆದುಕೊಂಡ್ರೆ ಅದು ದಾನದ ಲೆಕ್ಕದಲ್ಲಿ ಬರುವುದಿಲ್ಲ. ನೆನಪಿಟ್ಟುಕೊಳ್ರಿ. ಗೊತ್ತಾಯ್ತಾ?
ಇವು ಮಹತ್ವದ ಅಂಶ. ನಾವು ಹೋಗಿ ನಮ್ ಗುರುಗಳ ಏನೋ ಬೇಕಾಗಿತ್ತು ಇಸ್ಕೊಂಡ್ವಿ, ಇವು ಮತ್ತೆ ಗುರುಗಳ ಕಡೆ ತಗೊಂಡ್ಬಿಟ್ಟಿವಿ, ಪ್ರತಿಗ್ರಹ ಇನ್ನೇನು ಮತ್ತೆ ಪಾಪ ಏನ್ ಬರೋದಿಲ್ಲ. ಗುರುಗಳ ಕಡೆ ತಂದೆ ತಾಯಿಗಳ ಕಡೆಗೆ ತೆಗೆದುಕೊಳ್ಳುವುದು ಪ್ರತಿಗ್ರಹದ ಲೆಕ್ಕದಲ್ಲಿ ಬರುವುದಿಲ್ಲ. ಏನು ದಾನ ತಗೊಳ್ಳೋದು, ಪ್ರತಿಗ್ರಹ ಅಂದ್ರೆ ದಾನ ತಗೊಳ್ಳೋದು. ದಾನ ಪ್ರತಿಗ್ರಹ, ದಾನ ಅಂದ್ರೆ ಕೊಡೋದು, ಪ್ರತಿಗ್ರಹ ಅಂದ್ರೆ ತಗೊಳ್ಳೋದು, ಇನ್ನೊಬ್ಬರ ಕಡೆಯಿಂದ ತಗೊಳ್ಳೋದು. ಗೊತ್ತಾಗ್ತೇನೆ ವಿಷಯ ಅಂತ ಹೇಳಿ. ಗುರುಗಳ ಕಡೆಗೆ ಬೇಡಿ ಇಸಿಕೊಂಡ್ರು ದೋಷ ಇಲ್ಲ, ತಂದೆ ತಾಯಿಗಳ ಕಡೆಗೆ ಬೇಡಿ ತೆಗೆದುಕೊಂಡ್ರು ದೋಷ ಅಲ್ಲ. ಅದು ಪ್ರತಿಗ್ರಹ ಅಲ್ಲದು, ಪ್ರತಿಗ್ರಹ ಅಲ್ಲ. ಆದ್ದರಿಂದ ಅಂದ್ರೆ ಶ್ರೀಮದಾಚಾರ್ಯ ಎಷ್ಟು ಸೂಕ್ಷ್ಮಾಂಶ ಬರೆದಿದ್ದಾರೆ ನೋಡ್ರಿ. ಎಲ್ಲೋ ಮಹಾಭಾರತ ಪಣದ ಒಂದು ಪ್ರಸಂಗ ಅದು. ಪ್ರತಿಗ್ರಹ ಸನ್ನಿವೃತ್ತ, ದಾನ ಸ್ವೀಕಾರ ಮಾಡುವುದನ್ನು ಪೂರ್ಣವಾಗಿ ಬಿಟ್ಟ ಪರಶುರಾಮ ದೇವರು, ದ್ರೋಣಾಚಾರ್ಯರು ಪರಶುರಾಮ ದೇವರ ಕಡೆಗೆ ಹೋದ್ರು. ಯಾಕಂದ್ರ ಭಗವಂತನ ಕಡೆ ದಾನ ತಗೊಳ್ಳೋದು ಅದು ಪ್ರತಿಗ್ರಹ ದೋಷದಲ್ಲಿ ಬರುವುದಿಲ್ಲ. ಸರಿ ಆಯ್ತಾ? ಈಗ ನೋಡ್ರಿ, ಅವರು ಪ್ರತಿಗ್ರಹ ವ್ರತವನ್ನ ಬೇರೆ ಕಡೆ ಹೋದ್ರೆ ಬಿಡ್ಬೇಕಾಗ್ತದೆ. ಆ ವ್ರತ ಏನ್ ವ್ರತ ಬಿಡ್ಬೇಕಾಗ್ತದೆ? ಪ್ರತಿಗ್ರಹ ವ್ರತ ಅಪ್ರತಿಗ್ರಹ ವ್ರತ ಬಿಡ್ಬೇಕಾಗ್ತದೆ. ದಾನ ತಗೊಳಂಗಿಲ್ಲ ಅಂತ ಅನ್ನೋ ವ್ರತ ಬಿಡ್ಬೇಕು. ಇನ್ನೊಬ್ಬರ ಕಡೆ ಹೋದ್ರೆ, ಭಗವಂತನ ಕಡೆ ಹೋದ್ರೆ ಆ ವ್ರತ ಬಿಟ್ಟಂಗೂ ಅಲ್ಲ, ಆಕಳ ಮನಿಗೂ ಬಂದಂಗಾತು ಅನ್ನೋದಕ್ಕೆ ಹೋಗ್ಯಾರ. ಹಾಗಾಗಿ ಈಶಾವಾಸ್ಯೋಪನಿಷತ್ತಿನ ಮಾತಿಗೆ ತೇನ ತ್ಯಕ್ತೇನ ಭುಂಜೀತಾಹ ಮಾ ಹೃದ ಕಸ್ಯ ಸ್ವಿಧನಂ ಅಂದ್ರ, ಭಗವಂತನ ಕಡೆ ಕಾಡಿ ಬೇಡಿ ಇಸ್ಕೊಂಡ್ರು ಅಡ್ಡಿ ಇಲ್ಲ, ಅದು ದೋಷ ಆಗಂಗಿಲ್ಲ. ಮಂದಿ ಕಡೆ ಹೋಗಿಸ್ಕೊಂಡಿ ಅಂದ್ರೆ ಪ್ರತಿಗ್ರಹ ದೋಷ ಬರ್ತದೋ ಏ ಪುಣ್ಯಾತ್ಮ ಅಂತ ಹೇಳಿಕತ್ತಾರ. ಅದಕ್ಕ ಯಾಜ್ಞವಲ್ಕ್ಯರು ಒಂದು ಮಾತು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಬಹಳ ಚಂದದ. ಯಜ್ಞಾರ್ಥಂ ಯಾಚನೆನಿಂದ ಮಹಾಯಜ್ಞವಲ್ಕ್ಯ. ನಾವೊಂದು ದೊಡ್ಡ ಯಜ್ಞ ಮಾಡ್ಬೇಕಂತ ಇಟ್ಕೊಂಡೀವಿ, ಕಾರ್ಯಕ್ರಮ ಮಾಡ್ಬೇಕಂತ ಇಟ್ಕೊಂಡೀವಿ, ನೀವೇನ್ ಕೊಡ್ತೀರಿ ಅಂತ ತಿಳ್ಕೊಂಡು ಮಂದಿ ಕಡೆ ಹೋಗಿ ದಾನ ತಗೊಂಡು ಬಂದು ಯಜ್ಞ ಮಾಡಿದರೆ ಏನಾಗ್ತದ? ಚಾಂಡಾಲೋ ಜಾಯತೆ ಯಜ್ಞ ಕರಣಾತ್ ಶುದ್ಧ ವೀಕ್ಷಿತಾತ್. ಬರೋ ಜನ್ಮದಲ್ಲಿ ಚಾಂಡಾಲ್ನಾಗ ಹುಡ್ತಾನಂತವ. ಬರೋ ಜನ್ಮದಾಗ ಚಾಂಡಾಲಾಗ ಹುಡ್ತಾನಂತ. ಅದಕ್ಕೆ ಹೋಗಿ 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 ನಾವು ಯಜ್ಞ ಮಾಡ್ತೀವಿ, ನಾವು ಅದನ್ನ ಮಾಡ್ತೀವಿ, ನೀವು ಇದನ್ನ ಮಾಡ್ತೀರಿ, ದುಡ್ಡು ಕೊಡ್ರಿ ಅಂತ ಕೇಳಬಾರ್ದಂತ, ಎಂದೂ ಕೂಡ ಕೇಳಬಾರ್ದಂತ. ಬಹಳ ಒಂದು ಮಾತು ಹೇಳ್ಯಾರ. ಏನ್ ಚಂದದ ಅಂತಂದ್ರ ಇನ್ನೊಂದದ. ಏನು? ಪ್ರತಿಗ್ರಹ ಸಮರ್ಥೋ ಹಿ ನಾದತ್ತೇ ಹಿ ಯಃ ಪ್ರತಿಗ್ರಹಾತ್ ಏ ಲೋಕ ದಾನಶೀಲಾನಾಂ ಸತಾನಾಪ್ನೋತಿ ಪುಷ್ಕಲಾನ್. ಯಾಜ್ಞವಲ್ಕ್ಯರೇ ಮತ್ತೊಂದು ಕಡೆ ಹೇಳ್ತಾರೆ, ಇಷ್ಟ ಅನಿವಾರ್ಯತೆ ಬಂದ್ಬಿಟ್ಟದ, ಇದನ್ನ ದಾನ ತಗೊಳ್ಳಿಲ್ಲ ಅಂದ್ರೆ ಬದುಕೋದೇ ಇಲ್ಲ ಅನ್ನೋ ಸ್ಟೇಜ್ ಬಂದ್ರೂ ಕೂಡ ಇನ್ನೊಬ್ಬರ ಕಡೆ ಇಸ್ಕೊಳ್ಳಾರ್ದ ದೇವ್ರ ಏನ್ ಕೊಟ್ಟಾನ ಅಷ್ಟ ಇರ್ಲಿ, ಇದ್ರೆ ಉಳಿಸ್ಲಿ, ದೇವ್ರಿಲ್ಲ ಅಂದ್ರೆ ಇಲ್ಲ ಅಂತ ಬಿಟ್ರೆ, ಹಂಗ ದಾನ ತೆಗೆದುಕೊಳ್ಳಾರ್ದ ಬಿಟ್ಟವಂಗ ಏನ್ ಪುಣ್ಯ ಅದಂದ್ರೆ ಕೊಟ್ಟವಂಗ ಏನ್ ಪುಣ್ಯ ಅದ, ಅದು ಬಿಟ್ಟವಂಗ ಪುಣ್ಯ ಅದ ಅಂತ ಹೇಳ್ತಾರೆ. ಕೊಟ್ಟವಂಗ ದಾನ ಕೊಟ್ಟವಂಗ ಏನ್ ಪುಣ್ಯ, ಬಿಟ್ಟವಂಗ ಆ ಪುಣ್ಯ ಅಂತ ಏನು ತಿಳಿಲಿದ್ದೇನೆ ಅಂತ ಹೇಳಿದ್ವಿ. ಹೌದು, ಏನ್ ತಿಳಿಲ್ಲ, ಏನು ಇವತ್ತು ತಿಳಿಬೇಕಂತಿಲ್ಲ ಇಲ್ಲ. ಅದಕ್ಕೆ ನೋಡ್ರಿ ಎಂಥ ಪರಿಸ್ಥಿತಿ ಬಂದ್ಬಿಟ್ಟದ ಅಂದ್ರೆ, ನಾ ದಾನ ತಗೊಳ್ಳಿಲ್ಲ ಅಂದ್ರೆ ಬದುಕ್ತೀನೋ ಇಲ್ಲೋ, ಬಂದಾರ ಮನಿ ತನಕ ಕೊಟ್ಟು ಇರ್ಲಿ, ಹರಿ ಇಚ್ಛೆ ನೋಡಂತ, ಹರಿ ಇಚ್ಛೆ ನೋಡಂತ. ಅದಕ್ಕೆ ದಾನ ತಗೊಳ್ಳೇಬೇಕು ಅಂತೇನಿಲ್ಲ. ಹೋಗಿ ನಾವಾಗಿ ಹೋಗಿ ಅವ್ರ ಕಡೆ ಹೋಗಿ ಹಂಗೇನ್ ಬೇಡ. ಹಂಗ್ ಬಿಟ್ರೆ ಏನ್ ಪುಣ್ಯದ ಅಂತ ಕೇಳಿದ್ರೆ, ದಾನ ಕೊಡುವವನಿಗೆ ಸಮಾನವಾದ ಲೋಕಗಳು ಪ್ರತಿಗ್ರಹ ಸ್ವೀಕಾರ ಮಾಡದೇ ಇದ್ದವನಿಗೆ ಬರ್ತದೆ ಅಂತ ಹೇಳ್ತಾರೆ. ಸುಧಾಮಂದು ಅಷ್ಟೇ. ಅರ್ಥ ಆಯ್ತಾ? ಆದ್ದರಿಂದಾಗಿ ಏನ್ ವಾಕ್ಯ ಬಂತು? ತದ್ದತ್ತೇನೈವ ಭುಂಜೀತಾಹ ಅಥೋ ನಾಣ್ಯಂ ಪ್ರಯಾಚಯೇತ್. ಭಗವಂತ ಕೊಟ್ಟದ್ದನ್ನೇ ಸ್ವೀಕಾರ ಮಾಡ್ರಿ, ಉಳಿದವ್ರ ಕಡೆಗೆ ಕೈ ಎತ್ಕೊಂಡು ಬಾಯಿ ಎತ್ಕೊಂಡು ಕೇಳಲಿಕ್ಕೆ ಹೋಗ್ಬೇಡ್ರಿ. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ. ದಾಸರು ಅದಕ್ಕೆ ಹೇಳಿದ್ರು, ಫಲವಿದು ಬಾಳ್ದುದಕ್ಕೆ ಅನ್ನೋದಕ್ಕ. ಸೋಚಿತ ಕರ್ಮಗಳ ಆಚರಿಸುತ್ತ, ಅದು ಮುಂದಿನ ಮಂತ್ರದಾಗದ. ಬಲು ನೀಚರಲ್ಲಿ ಹೋಗಿ ಯಾಚಿಸದೆ ಎಂಬುದು ಈ ಮಂತ್ರದಾಗದ ಅಷ್ಟ. ಅದು ಈಶಾವಾಸ್ಯತೆ 2 ಮಂತ್ರದ ಅರ್ಥ ಅದು. ನೋಡ್ ಏನಾತು? ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತಾಹ ಅಥೋ ನಾಣ್ಯಂ ಪ್ರಯಾಚಯೇತ್. ತಿಳಿತಾ? ಏನಾತೀಗ? ಇನ್ನೊಬ್ಬರ ಕಡೆ ದಾನ ತಗೊಂಡ್ರೆ ಪ್ರತಿಗ್ರಹ ದೋಷ ಬರ್ತದ, ಭಗವಂತನ ಕಡೆ ತೆಗೆದುಕೊಂಡ್ರೆ ಪ್ರತಿಗ್ರಹ ದೋಷನೂ ಇಲ್ಲ. ಇನ್ನೊಬ್ಬರ ಕಡೆ ದಾನ ತಗೊಳ್ಳೋದ್ರಿಂದ ಅವನಿಗೆ ಅಹಂಕಾರ ಬೆಳೆದು ದುರ್ಬುದ್ಧಿ ಬೆಳೆದು ಅವ ಅನ್ಯಾಯ ಮಾರ್ಗಕ್ಕೆ ಇಳಿಬಹುದು. ನಾವು ಹಂಗ್ ಮಾಡೋಂಗಿಲ್ಲ. ಮತ್ತೆ ಹೆಂಗಿರ್ಬೇಕು? ಮತ್ತ ತದ್ದತ್ತೇನೆಯೋ ಭುಂಜೀತಾಹ, ಭಗವಂತನು ಏನು ನಮಗೆ ಕೊಟ್ಟನು ಅದನ್ನು ಸ್ವೀಕಾರ ಮಾಡಿ ಆನಂದದಿಂದ ಇರು. ಬರ್ಲಿ.
ಪ್ರತಿಯೊಂದು ಸೃಷ್ಟಿ ಮಾಡಿದ್ರಲ್ಲೂ ತಾನೇ ಇದ್ದೆಲ್ಲ ಚೇತನ ಮಾಡ್ತಾ ಇದ್ದಾನೆ. ಅದರಲ್ಲಿ ನಿಮ್ಮಲ್ಲಿ ನಾನು ನಿಮ್ಮನ್ನು ಕೇಳೋದಕ್ಕೆ ಯಾಕೆ ಕ್ವಶನ್ ಬರುತ್ತೆ? ಅದೇ ಹೇಳಿದ್ದು, ಭಗವಂತನೇ ಕೊಡುವುದಕ್ಕೂ ನಾವಾಗಿ ಇನ್ನೊಬ್ಬರನ್ನು ಹೋಗಿ ಕಾಡಿಬೇಡಿ ತಗೊಳ್ಳೋದಕ್ಕೂ ವ್ಯತ್ಯಾಸದಲ್ಲ. ನಾವು ನೀವು ಬರೋದಿಲ್ಲ. ಯಾವಾಗ ಯಾರಿಗೆ ಬರಬೇಕು? ಇದು ನಮಗೆ ಜ್ಞಾನ ಬರ್ತದೆ ಏನದು? ಎಲ್ಲ ಕಡೆ ದೇವರಿದ್ದಾರೆ ಎಂಬ ಜ್ಞಾನ ಪುರಾಣ ಕೇಳಿದಾಗಟ್ಟೆ ಬರ್ತದೆ, ಮುಂದೆ ಬರ್ತದೆ ನಮಗೆ. ಪುರಾಣ ಕೂತಾಗ ಬರ್ತದೆ, ಪುರಾಣ ಮುಗಿದ್ಮೇಲೆ ಎಲ್ಲಿ ಬರ್ತದೆ? ನಮ್ಗೆ ಬರೋದೇ ಇಲ್ಲ. ಪುರಾಣ ಮುಗಿದ್ಮೇಲೆ ಒಂದು ಹನಿ ಇರುವುದಿಲ್ಲ, ಸರ್ವಾತ್ಮ ಇರುವುದಿಲ್ಲ. ತಾತ್ಕಾಲಿಕ ಅವೆಲ್ಲ, ಎಲ್ಲವೂ ತಾತ್ಕಾಲಿಕವಾದದ್ದು, ಬರುವುದಿಲ್ಲ. ಅಂದ್ರೆ ಬ್ರಾಹ್ಮಣ ಧರ್ಮ ಅಲ್ವೇ ನಾವು? ಬ್ರಾಹ್ಮಣ ಧರ್ಮ ಅಲ್ವೇ ನಾವು? ಯಾವ ಧರ್ಮ? ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಎಂಬುದು ಬ್ರಾಹ್ಮಣ ಧರ್ಮ ಅಲ್ವೇ ನಾವು? ಅಂದ್ಮೇಲೆ ಬ್ರಾಹ್ಮಣ ಧರ್ಮಗಳಲ್ಲಿ ತೆಗೆದುಕೊಳ್ಳೋದಿರುವಾಗ ಯಾಕೆ ಮತ್ತೆ ತಗೋಬಾರ್ದು ಅಂತ ಅದ ಹೌದು ಪ್ರಶ್ನೆ. ಕರೆಕ್ಟ್ ಹೌದು ಅಲ್ಲ, ಈ ಪ್ರಶ್ನೆ ಇದೆ ಹೌದು. ಮಹಾಭಾರತಾತ್ಮಣದಾಗ ಏನ್ ಹೇಳಿದ್ದೆ ನಾನು? ಯಾರ ಕಥೆ ಹೇಳಿದ್ದೆ? ದ್ರೋಣಾಚಾರ್ಯರು ಬ್ರಾಹ್ಮಣರು. ಎಂಥ ಬ್ರಾಹ್ಮಣರವರು? ಚಲೋ ಬ್ರಾಹ್ಮಣರು. ಚಲೋ ಬ್ರಾಹ್ಮಣರಾದವರು ಹೆಂಗಿ 6 ಧರ್ಮಗಳವ ನೋಡ್ರಿ. ಅದರ ಜೊತೆಗೆ ಶಿಲೋಂಚ ವೃತ್ತಿ, ಉಂಚ ವೃತ್ತಿ ಎನ್ನುವ ಧರ್ಮಗಳು ಅವ. ಅದು ಪ್ರತಿಗ್ರಹಕ್ಕಿಂತಲೂ ಶ್ರೇಷ್ಠವಾದ ವೃತ್ತಿ. ಶ್ರೇಷ್ಠ ಇದ್ದಾಗ ಕನಿಷ್ಠ ವೃತ್ತಿಯನ್ನು ಸ್ವೀಕಾರ ಮಾಡಬೇಕು, ಶ್ರೇಷ್ಠ ವೃತ್ತಿಯನ್ನು ಸ್ವೀಕಾರ ಮಾಡಬೇಕು. ಸರಾಬರ ಹೇಳ್ರಿ. ಈಗ ಮಾರ್ಕೆಟಿಗೆ ಹೋಗಿರ್ತೀರಿ, ಇಲ್ಲಿ 3 ಕೊಳತ್ ಹಣ್ಣು 2 ಚಲೋ ಹಣ್ಣವ, ಇದನ್ನ ತಗೋತಿರೋ, ಮುಂದಿನ ಅಂಗಡಿಯಾಗ ಫುಲ್ ಅಷ್ಟು ಚಲೋ ಹಣ್ಣವ ಅದನ್ನ ತಗೋತಿರೋ? ಅಂದ್ಮೇಲೆ ಶಿಲೋಂಚ ವೃತ್ತಿ, ಉಂಚ ವೃತ್ತಿ ಎಂಬುದು ಪ್ರತಿಗ್ರಹಕ್ಕಿಂತಲೂ ದೊಡ್ಡ ವೃತ್ತಿಗಳು. ನನಗೆ ಮಾಡ್ಲಿಕ್ಕೆ ಅವಕಾಶ ಆದ್ರೆ ಮಾಡು ಅಂತ ಹೇಳ್ತಾರೆ. ನನಗೆ ಮಾಡ್ಲಿಕ್ಕೆ ಅವಕಾಶ ಆದ್ರೆ ಮಾಡು ಅಂತ ಹೇಳ್ತಾರೆ. ಯಾರಿಗಿದು? ವೈರಾಗ್ಯ ಬಂದವರಿಗೆ ಅಧಿಕಾರ ಅಂತ ಹೇಳಿದ್ಲಿಕ್ಕೆ ಗೊತ್ತಾತಿಲ್ಲ. ಯಾರಿಗೆ ಅಧಿಕಾರ ಅಂತ ಉಳಿದವರಿಗೆಲ್ಲ ಅಂತ ಕೊಂಡದಕ್ಕೆ ಹೇಳಿದ್ದು ಏನು ಅಂದ್ರೆ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದ 18ನೇ ಅಧ್ಯಾಯದಲ್ಲಿ ಮತ್ತೊಂದು ಮಾತನ್ನು ಹೇಳ್ಯಾರ್ರಿ. ಏನಂತ ಹೇಳ್ಯಾರ ಅಂತಂದ್ರ, ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ. ಇನ್ನೊಬ್ಬರ ಕಡೆಗೆ ಕೇಳುವುದು ಇದು ಶುದ್ಧ ಭಾಗವತ ಧರ್ಮ ಅಲ್ಲ ಅಂತ ಒಂದು ಮಾತು ಹೇಳ್ಯಾರ. ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ. ಹೋಗಿ ಭಗವಂತನನ್ನು ಬಿಟ್ಟು ಉಳಿದವರ ಕಡೆಗೆ ಹೋಗಿ, ದೇವತೆಗಳೋ, ಋಷಿಗಳೋ, ಮುನಿಗಳೋ, ಗಂಧರ್ವರೋ, ರಾಜರೋ, ಶ್ರೀಮಂತನೋ, ಮತ್ತೊಬ್ಬ ಅಂತನೋ, ಇವ್ರ ಕಡೆಗೆ ಕೇಳುವುದು ಅದು ಏನ್ ಧರ್ಮ ಅಂದ್ರೆ ಶುದ್ಧ ಭಾಗವತ ಧರ್ಮವನ್ನ ಆಚರಿಸಿದಂತೆ ಅಲ್ಲ. ಗೊತ್ತಾಯ್ತಾ? ಬರ್ಕೊಳ್ರಿ. ಇನ್ನೊಬ್ಬರ ಕಡೆಗೆ ಅವರಾಗೆ ಕೊಡೋದು ಬೇರೆ, ನಾವಾಗಿ ಹೋಗಿ ಕೇಳೋದು ಬೇರೆ. ವ್ಯತ್ಯಾಸದ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನು? ನಾವಾಗಿ ಹೋಗಿ ಇನ್ನೊಬ್ಬರ ಕಡೆಗೆ ಕೇಳುವುದು ಶುದ್ಧ ಭಾಗವತ ಧರ್ಮ ಅಲ್ಲ. ಏನು? 18ನೇ ಅಧ್ಯಾಯದ 3ನೇ ಶ್ಲೋಕ, ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ. ಕೇಳ್ಬಾರ್ದು. ಈಗ ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ ಶ್ರೀಮದಾಚಾರ್ಯ ವಾಕ್ಯ ಎಂದು ಕೇಳ್ಬೇಡ್ರಿ. ಕೇಳಿದ್ರೆ ಭಾಗವತ್ ಧರ್ಮ ಹೊರಟು, ಶುದ್ಧ ಭಾಗವತ್ ಧರ್ಮ ಅಲ್ಲ. ಮತ್ತೆ ಯಾರನ್ನ ಕೇಳ? ದೇವ್ರನ್ನ ಕೇಳ್ಬೇಕು. ದೇವ್ರನ್ನು ಏನ್ ಕೇಳ್ಬೇಕು ಅಂತ ಶ್ರೀಮದಾಚಾರ್ಯ ಅಂತಾರ, ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ. ಸರಾಫರ ಶ್ರೀಮದಾಚಾರ್ಯ ಹೇಳಿದ ನೋಡ್ರಿ, ಜ್ಞಾನ ಭಕ್ತಿ ಮತ್ತು ಭಗವತ್ ಪ್ರಸಾದವನ್ನ ಬಿಟ್ಟು ಅವನ ಕಡೆಗೆ ಉಳಿದದ್ದನ್ನು ಕೇಳ್ಬೇಡ್ರಿ. ಅವನ ಕಡೆ ಕೇಳ್ಬೇಕಾದ್ರೆ ಹಣ ಮೊದಲಾದವುಗಳನ್ನು ಕೇಳೋದಲ್ಲ. ಜ್ಞಾನ ಭಕ್ತಿ ಭಗವತ್ ಪ್ರಸಾದ ಇಷ್ಟು ಕೇಳಿ ಸಾಕು. ಯಾಕ? ಅದಕ್ಕೆ ನಮ್ಮಪ್ಪ ಹೇಳ್ತಿರ್ಬೇಕು, ಬಹಳ ಚಂದ ಹೇಳ್ತಿರ್ಬೇಕು. ಜ್ಞಾನ ಬರಬೇಕು, ಭಕ್ತಿ ಬರಬೇಕು, ಭಗವತ್ ಪ್ರಸಾದ ಆಗ್ಬೇಕು, ವೈರಾಗ್ಯ ಬರ್ಬೇಕು ಅಂತ ಕೇಳ್ಕೊಂಡೆ ಇಟ್ಕೋ. ವೈರಾಗ್ಯ ಬರ್ಬೇಕಾದ್ರೆ ಎಲ್ಲಾ ಮೊದಲು ಇರ್ಬೇಕ್ರಿ, ಇದ್ಮೇಲೆ ವೈರಾಗ್ಯ ಬರ್ತದೆ. ಏನೂ ಇಲ್ಲ ಅರ್ಧ ನಾನು ದಿವಸ ಏನ್ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಪಾಯಸ ಮಾಡ್ಕೊಳಂಗಿಲ್ಲ ಅಂದ್ರೆ ಮೊದ್ಲು ಅದೇನ್ ಮನ್ಯಾಗ ಅದನ್ನ ಹೇಳು ಅಂತ ಕೇಳ್ತಿರ್ತಾರೆ ಯಾರ. ಅದಕ್ಕೆ ಮೊದಲು ವೈರಾಗ್ಯ ಬರಬೇಕು, ಭಕ್ತಿ ಬರಬೇಕು, ಜ್ಞಾನ ಬರಬೇಕು ಅಂದ್ರೆ ಎಲ್ಲಾ ಇದ್ದು ಅದನ್ನ ತ್ಯಾಗ ಮಾಡಿ ವೈರಾಗ್ಯ ಬರ್ಬೇಕಾಗ್ತದೆ. ಅಂದ್ಮೇಲೆ ದೇವರ ಹತ್ರ ಜ್ಞಾನ ಭಕ್ತಿ ವೈರಾಗ್ಯ ಕೇಳ್ಕೊಂಡ್ರಿ ಅಂದ್ರೆ ಅವು ನಾವು ಕೊಡ್ಲೇಬೇಕಾಗ್ತದೆ. ಆದ್ದರಿಂದ ಕೊಟ್ಟೆ ಕೊಡ್ತಾನೆ. ಜ್ಞಾನ ಕೊಡು ಅಂತ ಕೇಳಿದ್ರಿ, ಜ್ಞಾನ ಕೊಡು ಅಂತ ಕೇಳಿದ್ರಿ, ಇಲ್ಲೋ ಸರಿ. ಒಂದು ಜ್ಞಾನ ಹೆಂಗ್ ಕೊಡ್ಬೇಕು? ದೇವರು ಒಬ್ಬ ಗುರುಗಳನ್ನ ಅರೇಂಜ್ ಮಾಡಕ್ ಮೊದ್ಲೇ ಇತ್ತು. ಹೌದಾ? ಗುರುಗಳನ್ನ ಕೊಟ್ಟು ಕಳಿಸ್ಬೇಕಿಲ್ಲ, ಜ್ಞಾನ ಬೇಕು ಅಂದ್ರೆ. ಈಗ ಪಾಠಕ್ಕೆ ಕೂತ್ಕೊಂಡಿದ್ದೆ ಅಂತ ಇಟ್ಕೊಡ್ರಿ, ಹೊಟ್ಟೆ ಹೆಸರಿ ಕತ್ತೀವಿ ಅಂದ್ರೆ ಪಾಠ ಒಳಗೆ ಹೋಗ್ತೇನೋ? ಹೋಗುದಿಲ್ಲ. ಊಟದ ವ್ಯವಸ್ಥೆ ಮಾಡ್ಬೇಕಿಲ್ಲ ಮತ್ತೆ. ಹಂಗಾರೆ ಅದಕ್ಕೆ ವ್ಯವಸ್ಥೆ ಮಾಡ್ತಾನ ನಾವು. ಅದಕ್ಕೆ ನೀವು ಜ್ಞಾನ ಕೊಡ್ರಿ ಅಂತ ಕೇಳ್ಕೊಂಡ್ರೆ ಹೇಳಲಿಕ್ಕೆ ಒಬ್ರು ಗುರುಗಳು, ಇರ್ಲಿಕ್ಕೆ ಒಂದ್ ಮನಿ, ಹೊಟ್ಟೆ ತುಂಬಕ್ ಒಂದು ಊಟ, ಇಷ್ಟು ಕೊಡ್ಬೇಕಲ್ಲ. ಮತ್ತೆ ಎಲ್ಲ ಬಂದ ಬರ್ಬೇಕಾಗ್ತಾವೆಲ್ಲ. ಆದ್ದರಿಂದ ಮಹಾರಾಯ ಮಹಾರಾಯ. ಆದ್ದರಿಂದ ಏನಾಯ್ತು ಅಂದ್ರೆ ಶ್ರೀಮದಾಚಾರ್ಯ 2 ವಾಕ್ಯಗಳು. ಒಂದು ದ್ರೋಣಾಚಾರ್ಯ ಕಥೆಯನ್ನ ಹೇಳುವ ಮೂಲಕವಾಗಿ ಪ್ರತಿಗ್ರಹ ಭಗವಂತನಿಂದ ಮಾಡುವುದು ದೋಷವಲ್ಲ,
ಅದು ಪ್ರತಿಗ್ರಹ ಅನಿಸಿಕೊಳ್ಳುವುದಿಲ್ಲ. ಉಳಿದವರ ಕಡೆ ಪ್ರತಿಗ್ರಹವನ್ನ ಮಾಡಿದ್ರೆ ಶುದ್ಧ ಭಾಗವತ ಧರ್ಮ ಅಲ್ಲ. ಭಗವಂತನಲ್ಲಿ ಪ್ರತಿಗ್ರಹ ಮಾಡಿದ್ರು ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಪ್ರತಿಗ್ರಹ ಮಾಡ್ರಿ ಅಂತ ಹೇಳ್ಕೊಟ್ರು. ಸರಿ, ಇನ್ನ ಮುಂದೆ ಎರಡನೇ ಮಂತ್ರಕ್ಕೆ ಹೋಗೊಂಡ್ ಬರ್ರಿ. ಏನ್ ಎರಡನೇ ಮಂತ್ರ ಅಂತಾರ? ಬಹಳ ಇಲ್ಲೇ ಕುತ್ಕೊಂಡ್ಬಿಟ್ರೆ ಕಷ್ಟ, ಮುಂದೆ ಹೋಗ್ಬೇಕು. ಈಗ ನಾವು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಕ್ಷತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಸೋಚಿತ ಕರ್ಮಗಳಾಚರಿಸುತ್ತ ಇದೇನ್ ಹೇಳಿ ಹೊರಟದ? ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಎರಡನೇ ಮಂತ್ರ ನೋಟ್ ಮಾಡ್ಕೊಳ್ರಿ. ಎರಡನೇ ಮಂತ್ರದ ಅವತಾರಿಕ ಏನದಪ್ಪ ಅಂತ ಕೇಳಿದ್ರೆ ಸೋಚಿತ ಕರ್ಮಗಳನ್ನು ಮಾಡಲೇಬೇಕು. ಅದಕ್ಕೆ ಟೀಕಾಕೃತ್ತಾರೆ ಬರೀತಾರೆ, ವೈರಾಗ್ಯದಂತೆ ಸೋಚಿತ ಕರ್ಮಾನುಷ್ಠಾನವು ಅವಶ್ಯಕ. ಯಾರಿಗೆ? ಜ್ಞಾನಾರ್ಥಿಗಳಿಗೆ. ನೋಡ್ರಿ, ಇಲ್ಲೇನಾಯ್ತು ಅಂತಂದ್ರ ಬಹಳ ಚಂದ ಆತೀಗ. ವೈರಾಗ್ಯ ಅಂತನ್ನೋ ಶಬ್ದಕ್ಕ ನಾವಿಷ್ಟು ತಿಳ್ಕೊಂಡ ಅರ್ಥಕ್ಕೂ ಈಗಿರೋ ಅರ್ಥಕ್ಕೂ ಬಹಳ ವ್ಯತ್ಯಾಸ ಆತ್ರಿ. ವೈರಾಗ್ಯ ಅಂದ್ರೆ ಎಲ್ಲಾ ಬಿಟ್ಬಿಡೋದು ಅಂತ ಅರ್ಥ ಅಲ್ರಿ. ಹೌದಿಲ್ಲೋ? ವೈರಾಗ್ಯದ ಮುಖ ಹೆಂಗದ? ರವಿಮಾಮ ಸುರೇಂದ್ರಾಚಾರ್ಯ ಹೆಂಗದ? ವೈರಾಗ್ಯದ ಮುಖ ಹೆಂಗದ? ಆನಂದ್ ಅವರು, ವೈರಾಗ್ಯದ ಮುಖ ಹೆಂಗದ ಅಂದ್ರೆ ದೇವರು ಏನು ಕೊಟ್ಟಿದ್ದಾನೋ ಅದನ್ನ ತೃಪ್ತಿಯಿಂದ ಸಂತೋಷದಿಂದ ಅನುಭವಿಸುವುದು ಒಂದು ವೈರಾಗ್ಯದ ಮುಖ. ವೈರಾಗ್ಯಕ್ಕೆ ಹೊಸ ಮುಖವನ್ನು ಹೇಳಿಕೊಟ್ರು ಉಪನಿಷತ್ಕಾರರು. ಏನ್ ಕೊಟ್ಟಾನ ಅದನ್ನ ತೃಪ್ತಿಯಿಂದ ಸ್ವೀಕಾರ ಮಾಡ್ಕೊಂಡಿರಪ್ಪ. ಇದು ಒಂದು ವೈರಾಗ್ಯನೇ. ಇನ್ನೊಬ್ಬರ ಕಡೆ ಹೋಗಿ ಕೇಳೋಕ್ಕಿಂತ ಕೊಟ್ಟದ್ರೊಳಗೆ ಸುಖವಾಗಿರೋದು ಒಂದು ವೈರಾಗ್ಯನೇ ಅಂತ ಹೇಳ್ಯಾರ್ರಿ. ವೈರಾಗ್ಯ ಅಂತ ಗೊತ್ತಿರ್ಲಿಲ್ಲ ನಮಗೆ, ಅದಕ್ಕೆ ಹೇಳ್ಕೊಟ್ರಿ ಶ್ರೀಮದಾಚಾರ್ಯ ವೈರಾಗ್ಯನೋದು ಅಂತ ತಿಳ್ಕೊಂಡು. ಎರಡನೇದ್ದು ಏನಂತಾರೀಗ? ಅಪರೋಕ್ಷ ಜ್ಞಾನದ ಅಪೇಕ್ಷೆ ಉಳ್ಳವರು, ತತ್ವಜ್ಞಾನ ಅಪೇಕ್ಷೆ ಉಳ್ಳವರು ಸೋಚಿತ ಕರ್ಮಾನುಷ್ಠಾನವನ್ನ ಮಾಡಲೇಬೇಕು. ಕುರುವನ್ನೇವೇಹ ಕರ್ಮಾಣಿ ಇಹ ಕರ್ಮಾಣಿ ಕುರುವನ್ನೇವ. ಇಲ್ಲಿ ನೀನು ಕರ್ಮಗಳನ್ನ ಮಾಡ್ತಾನೆ. ಜಿಜೀವಿಷೇತ್ ಬದುಕಲು ಇಚ್ಛಿಸಬೇಕು. ಜಿಜೀವಿಷೇತ್ ಅಂದ್ರೆ ಬದುಕಲು ಇಚ್ಛಿಸಬೇಕು. ನಾ ಬದುಕಬೇಕ್ರಿ ಎಷ್ಟು ದಿವಸ? ಶತಂ ಸಮಾಹ 100 ವರ್ಷ ನಾ ಬದುಕ್ತೀನಿ ಅಂತ ಒಂದು ಇಚ್ಛಾ ಇದ್ರ ಏನು 100 ವರ್ಷಗಳ ಕಾಲ ನಾನು ಬದುಕುತ್ತೇನೆ ಅಂತ ನೀನು ಇಚ್ಛಾ ಮಾಡೋದಾದ್ರೆ ಸೋಚಿತ ಕರ್ಮಾನುಷ್ಠಾನವನ್ನ ಮಾಡ್ತಾನೇ ಬದುಕಬೇಕು. ಅಂದ್ರೆ ಬದುಕಲು ಅಥವಾ ಬದುಕುವ ಇಚ್ಛೆಯನ್ನ ಮಾಡಲು ಅಧಿಕಾರ ಯಾವುದು ಅಂದ್ರೆ ಸೋಚಿತ ಕರ್ಮಾನುಷ್ಠಾನ. ಮುಂದೋಗ್ಲೇ? ಸರಿ, ನೋಡ್ರಿ ಏನಾಯ್ತು ಅಂದ್ರೆ ಜ್ಞಾನಾರ್ಥಿಗಳಾದವರು ಅವಶ್ಯವಾಗಿ ಸೋಚಿತ ಕರ್ಮಗಳನ್ನ ಮಾಡಬೇಕು. ಕುರುವನ್ನೇವ ಇಹ ಕರ್ಮಾಣಿ. ಇಹ ಇಲ್ಲಿ ಈ ಮನುಷ್ಯ ಜನ್ಮ ಬಂದಾಗ, ಬ್ರಾಹ್ಮಣ ಜನ್ಮ ಬಂದಾಗ, ಮಾಧ್ವ ಜನ್ಮ ಬಂದಾಗ, ಸಂಧ್ಯಾವನೆ ಮಾಡ್ಲಿಕ್ಕೆ ದೇವರು ಹುಟ್ಟಿ ತೀರ್ಸೋಟು ಆಟಗ ಕೊಟ್ಟಾಗ ಇಹ ಕರ್ಮಾಣಿ ಕುರುವನ್ನೇವ ಕರ್ಮಗಳನ್ನ ಮಾಡ್ತಾನೆ. ಜಿಜೀವಿಷೇತ ಜೀವಿತಮಿಚ್ಛೆ ಶತಂ ಸಮಾಹ. ನೋಡ್ರಪ್ಪ, ನಂಗೆ 100 ವರ್ಷ ಬದುಕಬೇಕು ಅಂತ ಇಚ್ಛಾ ಅದ ಅಂತ ಇಚ್ಛಾ ಮಾಡ್ಲಿಕ್ಕರ ಒಂದು ಅಧಿಕಾರ ಯಾವುದು ಅಂದ್ರೆ ವರ್ಣಾಶ್ರಮೋಚಿತ ಕರ್ಮಗಳು. ಅದನ್ನ ಮಾಡಿದ್ರೆ ಬದುಕ್ಲಿಕ್ಕೆ ಇಚ್ಛಾ ಮಾಡು. ನಿನ್ ಕರ್ಮವನ್ನ ಮಾಡದೇ ಇದ್ರೆ ಬದುಕ್ಲಿಕ್ಕೆ ಇಚ್ಛಾನು ಮಾಡ್ಲಿಕ್ಕೆ ಹೋಗಬೇಡ. ಎಷ್ಟು ಖಡಾಖಂಡಿತ ಹೇಳ್ತದ ನೋಡ್ರಿ, ಎಷ್ಟು ಖಡಾಖಂಡಿತ ಹೇಳ್ತದ. ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇಲ್ಲ, ನಾವು ಹಿಂಗ್ ಮಾಡಂಗಿಲ್ಲ ಅಂತಂತೀನಿ ಅಂತಂದ್ರೆ ಏವಂ ತ್ವಯಿ ಇಂಥ ನೀನು ಏನಪ್ಪಾ ಅದು ಕರ್ಮಗಳನ್ನ ಮಾಡುವಂಥ ನಿನಗೆ, ಏವಂ ತ್ವಯಿ ವರ್ಣಾಶ್ರಮೋಚಿತ ಕರ್ಮಗಳನ್ನ ಮಾಡುವಂಥ ಮನುಷ್ಯನಿಗೆ ಕರ್ಮ ನ ಲಿಪ್ಯತೆ, ಪಾಪ ಕರ್ಮಗಳ ಲೇಪ ಆಗುವುದಿಲ್ಲ. ಅನ್ಯಥಾ ಇತೋ ನಾಸ್ತಿ, ಸೋಚಿತ ಕರ್ಮಾನುಷ್ಠಾನವನ್ನ ಮಾಡದೆ ಇದ್ದು ಪಾಪವನ್ನ ಅಂಟಿಸಿಕೊಳ್ಳದೆ ಇರ್ತೀವಿ ಅಂತ ಚಾನ್ಸ್ ಇಲ್ಲ. ಅಂದಮೇಲೆ ಸೋಚಿತ ಕರ್ಮಾನುಷ್ಠಾನವನ್ನ ಮಾಡಲೇಬೇಕು. ಮಾಡಿದಾಗ ಪಾಪಲೇಪವಿಲ್ಲ. ಸೋಚಿತ ಕರ್ಮಾನುಷ್ಠಾನವನ್ನ ಮಾಡದೆ ಹೋದ್ರೆ ಪಾಪಲೇಪ ಉಂಟು. ಇದಿಷ್ಟು ಮೂಲಮಂತ್ರದ ಅರ್ಥ. ಕೆಳಗ ಶ್ರೀಮದಾಚಾರ್ಯ ಬರೀತಾರ, ಅಕುರ್ವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ. ಕರ್ಮ ಮಾಡದೆ ಇದ್ದವನಿಗೆ ಪಾಪಲೇಪ ಆಗಂಗಿಲ್ಲ ಅಂತ ತಿಳಿಬೇಡ್ರಿ, ಪಾಪಲೇಪ ಆಗೇ ಆಗ್ತದ. ಅಜ್ಞಸ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿಂ ಅಕುರ್ವತಃ. ಅಜ್ಞಸ್ಯ ಅಪರೋಕ್ಷ ಜ್ಞಾನಿ ಅಲ್ಲದವನು ಕೃಷ್ಣೋಪಾಸ್ತಿಂ ಅಕುರ್ವತಃ. ಏನ್ ಅಜ್ಞಸ್ಯ? ಭಗವತ್ ಪೂಜಾದಿಗಳನ್ನ ಮಾಡದೇ ಇರುವಂತಹ ವ್ಯಕ್ತಿ ಅಜ್ಞಾನಿ ಏನಿದ್ದಾನ ಅಂದ್ರೆ, ಅಜ್ಞಾನಿ ಅಂದ್ರೆ ಅಪರೋಕ್ಷ ಜ್ಞಾನಿ ಅಲ್ಲದವನೇನಿದ್ದಾನೋ ಅವನಿಗೆ ಕರ್ಮಲಿಪ್ಪೇತ ಪಾಪಲೇಪ ಆಗೇ ಆಗ್ತದ. ಯಾಕ? ಜ್ಞಾನಿನೋಪಿ ಯಥೋ ಹ್ರಾಸಃ ಆನಂದಸ್ಯ ಯಥೋ ಭವೇ ಧ್ರುವಂ. ಅಪರೋಕ್ಷ ಜ್ಞಾನಿ ಆದ ಮೇಲೂ ಅವ ಸೋಚಿತ ಕರ್ಮಾನುಷ್ಠಾನ ಮಾಡದೆ ಹೋದ್ರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಆಗ್ತದ. ಅಪರೋಕ್ಷ ಜ್ಞಾನಿ ಯಾರು? ರುದ್ರದೇವರು. ನಾ ಸಂಧ್ಯಾರ ಮಾಡಂಗಿಲ್ಲ ಕೂತ್ರು.
ಏನ್ ಅವ್ರಿಗೇನ್ ಬಾಧಕಿಲ್ಲ ಇಲ್ರಿ, ಪಾಪ ಅಂಟಂಗಿಲ್ಲ, ಏನಾಗಂಗಿಲ್ಲ. ಗರುಡದೇವ್ರು, ಶೇಷದೇವ್ರು, ಇಂದ್ರದೇವ್ರು, ಚಂದ್ರದೇವ್ರು ಯಾರು ನಾವು ದೇವ್ರ ಪೂಜೆ ಮಾಡಂಗಿಲ್ಲ, ಸಂಧ್ಯಾನ ಮಾಡಂಗಿಲ್ಲ, ಏನ್ ಮಾಡಂಗಿಲ್ಲ ಅಂತ ಕೂತ್ರೆ ಅವ್ರಿಗೇನ್ ಬಾಧಕ ಆಗೋದಿಲ್ಲ. ಆದ್ರೆ ಮೋಕ್ಷದಲ್ಲಿ ಆನಂದ ಹ್ರಾಸವಾಗುತ್ತದೆ. ಅಥೋ ಅಲೇಪೇಪಿ ಲೇಪಸ್ಯಾತ್. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಯಾವ ಲೇಪ ಆಗದೆ ಇದ್ದರೂ ವರ್ಣಾಶ್ರಮೋಚಿತ ಕರ್ಮಗಳನ್ನ ಬಿಟ್ಟದ್ದಕ್ಕ ಆನಂದ ಹ್ರಾಸವೆಂಬ ಕರ್ಮಲೇಪ ಇದ್ದದರಿಂದಾಗಿ ಕಾರ್ಯೈವ ಸಾಸದ, ಮಾಡ್ಲೇಬೇಕು. ಏನು ಕರ್ಮ ಕರ್ಮ, ನಮ್ ಕರ್ಮ ಮಾಡ್ಬೇಕಾಗ್ತದೆ. ಏನ್ ಕರ್ಮ, ನಮ್ ಕರ್ಮ ಮಾಡ್ಬೇಕಾಗ್ತದೆ, ಏನ್ ಮಾಡಿ ಬರ್ತದೆ. ಅದಕ್ಕೆ ಟೀಕಾಕೃತ್ವ ಆದ್ರೂ ಒಂದ್ ಚಂದ ಮಾತು ಬರೀತಾರ. ಏನಂತಾರೆ ಅಂದ್ರೆ, ಕರ್ಮ ಮಾಡ್ರಿ ಅಂತ ಹೇಳ್ಬಿಟ್ರಿ, ಆ ಕರ್ಮಕ್ಕೆ ಹಿಂಗ್ ಸೇರ್ಸ್ಕೊಳ್ರಿ. ಸ್ವೋಚಿತೇನ ಅಸಂಕಲ್ಪಿತ ಫಲೇನ ಕರ್ಮಣ. ಎಂಥ ಕರ್ಮ ಮಾಡಬೇಕು? ಸ್ವ ಉಚಿತವಾದ ಅಸಂಕಲ್ಪಿತ ಫಲ ಅಂದ್ರೆ ನಿಷ್ಕಾಮ ಕರ್ಮ. ನಿನ್ನೆ ಹೇಳಿದ್ದೆ, ಬೆಳಿಗ್ಗೆ ಬರ್ಸಿದ್ದೀನಿ. ಅದಕ್ಕ ನಿಷ್ಕಾಮ ಕರ್ಮವನ್ನ ಮಾಡುವಂತಹ ವ್ಯಕ್ತಿ, ನಿಷ್ಕಾಮವಾಗಿ ಭಗವತ್ ಪೂಜೆಯನ್ನ ಮಾಡುವಂತಹ ವ್ಯಕ್ತಿಗೆ ಏನಾಗ್ತದೆ ಅಂತಂದ್ರೆ, ಅಲ್ಪಾಧಿಕಾರಿಣಮಪಿ ನ ಪ್ರಾಗುತ್ತರಾಣಿ ಕರ್ಮಾಣಿ ಪಾಪಾನಿ ಬಾಧಂತೆ ತತಶ್ಚ ಜ್ಞಾನಾಧಿಕಾರಿ ಸಭವತಿ. ಬಹಳ ಚಂದದ ಮಾತು. ಒಂದು ಮಾತು ಹೇಳಿದ್ರೆ ಮುಗಿಸ್ತೀನಿ ಅಂತ. ಏನಂತಾರ, ಈಗ ನಾನು ನಿಷ್ಕಾಮ ಕರ್ಮವನ್ನ ಮಾಡುತ್ತಿದ್ದೇನೆ, ಇದರ ಫಲ ಏನು? ಇದ್ರ ಫಲ ಏನ್ ನನಗೆ ಅಂದ್ರೆ, ಎಲ್ಲಿವರೆಗೆ ನೀನು ನಿಷ್ಕಾಮ ಕರ್ಮವನ್ನ ಮಾಡುವುದಿಲ್ಲವೋ ಅಲ್ಲಿವರೆಗೆ ಆ ಕರ್ಮಗಳು ನಿನಗೆ ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡೆದಿರ್ತಾವಂತ. ಏನು? ಭಗವತ್ ಸಾಕ್ಷಾತ್ಕಾರ ಆಗಿ ಬಿಡೋದಿಲ್ಲ. ಯಾವುದು? ನಾವು ಮಾಡಿದ ಸಕಾಮ ಕರ್ಮಗಳು. ನಾವು ಮಾಡುವ ಸಕಾಮ ಕರ್ಮಗಳು ಏನಾಗ್ತಾವ ಅಂತ ಕೇಳಿದ್ರೆ, ನಮಗ ಭಗವಂತನ ಅಪರೋಕ್ಷ ಜ್ಞಾನ ಆಗದೇ ಇದ್ದಂಗೆ ನೋಡ್ಕೋತಾವ, ಶಾಸ್ತ್ರಜ್ಞಾನ ಆಗದೇ ಇದ್ದಂಗೆ ನೋಡ್ಕೋತಾವ. ತಿಳಿಲಿಲ್ಲೇನು? ಏನಂತಾರ ನೋಡ್ರಿ, ನ ಪ್ರಾಗುತ್ತರಾಣಿ ಕರ್ಮಾಣಿ ಬಾದಂತೆ. ಪ್ರಾಗುತ್ತರಾಣಿ ಕರ್ಮಾಣಿ ಬಾದಂತೆ ಅಂದ್ರೆ ಅರ್ಥ ಅಂದ್ರ ಸಂಚಿತ ಹಾಗೂ ಆಗಾಮಿ ಕರ್ಮಗಳವ. ಏನವ? ಕುಲಕರ್ಣಿ ಅವರು ಸಂಚಿತ ಮತ್ತು ಆಗಾಮಿ ಅಲ್ರಿ, ಅದು ಅಪರೋಕ್ಷ ಜ್ಞಾನ ಆದ್ಮೇಲೆ ಅಲ್ಲೇನ್ ಸಂಚಿತ ಆಗಾಮಿ ಕರ್ಮಗಳು ಅಂದ್ರ, ಸಂಚಿತ ಆಗಾಮಿ ಅಂತ ಇದ್ದೇ ಇರ್ತಾವ, ಅಪರೋಕ್ಷ ಜ್ಞಾನ ಆದ್ಮೇಲೆ ಗೊತ್ತಾಗ್ತಾವ. ಏನು? ಸಂಚಿತ ಕರ್ಮಗಳು ಆಗಾಮಿ ಕರ್ಮಗಳು ಅಂತೇನವ, ಅಪರೋಕ್ಷ ಜ್ಞಾನ ಆದ್ಮೇಲೆ ನಾಶ ಆಗ್ತಾವ, ಮೋಕ್ಷ ಪ್ರತಿಬಂಧಕ ಆಗಂಗಿಲ್ಲ. ಈಗ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗುವಂತಹ ಸಂಚಿತ ಆಗಾಮಿ ಕರ್ಮಗಳವ. ಏನೋ ನೋಟ್ ಮಾಡ್ಕೋಬೇಕು. ಏನ್ ನೋಟ್ ಮಾಡ್ಕೋಬೇಕು? ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗುವ ಸಂಚಿತ ಆಗಾಮಿ ಕರ್ಮಗಳು ಉಂಟು. ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಬಿಡುವಲ್ವಾಗ್ಯಾವ ನಮಗೂ. ಯಾಕೆ ಬಿಡುವಲ್ವಾಗ್ಯಾವ? ಸಂಚಿತ ಆಗಾಮಿ ಕರ್ಮಗಳು ಕೂತಾವ. ಪರೋಕ್ಷ ಜ್ಞಾನ ಪ್ರತಿಬಂಧಕವಾದ ಸಂಚಿತ ಆಗಾಮಿ ಕರ್ಮಗಳು ಸೋಚಿತ ಕರ್ಮಾನುಷ್ಠಾನದಿಂದ ನಿವೃತ್ತಗೊಂಡು ಅಪರೋಕ್ಷ ಜ್ಞಾನಕ್ಕೆ ಅನುಕೂಲವಾಗುತ್ತದೆ. ಇಷ್ಟು ವಿಷಯ. ನಿಷ್ಕಾಮ ಕರ್ಮವು ಆ ಬಾಧಕದ ನಿವೃತ್ತಿಯನ್ನ ಮಾಡಿ ಅಪರೋಕ್ಷ ಜ್ಞಾನವಾಗುವಂತೆ ಹೇಳ್ಕೋತದೆ. ಅದು ಮುಂದಿಂದು. ಸೋಚಿತ ಕರ್ಮಾನುಷ್ಠಾನವು ಅವುಗಳ ನಿವೃತ್ತಿಯನ್ನುಂಟು ಮಾಡಿ ಅಪರೋಕ್ಷ ಜ್ಞಾನವನ್ನು ಮಾಡಿಸಿಕೊಡ್ತದೆ. ಇಷ್ಟು ಇದರ ಸ್ವಾರಸ್ಯ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಕ್ಷತಂ ಸಮಾಹ ಏವಂ ತ್ವಯಿನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಅಕುರ್ವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ. ಕರ್ಮ ಮಾಡದೇ ಇದ್ದ ಮಾತ್ರಕ್ಕ ಕರ್ಮದ ಫಲ ಅಂಟಂಗಿಲ್ಲ ಅಂತ ತಿಳ್ಕೋಬೇಡ. ಅಜ್ಞಸ್ಯ ಕರ್ಮ ಲಿಪ್ಪೇತ ಕೃಷ್ಣೋಪಾಸ್ತಿಮ ಕುರ್ವತಃ. ಭಗವಂತನ ಪೂಜಾ ಮಾಡದೇ ಇದ್ದವನು ಯಾವ ರೀತಿಯಾಗಿ ಸೋಚಿತ ಕರ್ಮಾನುಷ್ಠಾನವನ್ನ ಮಾಡುವುದೇ ಭಗವತ್ ಪೂಜಾ. ಸುಧೀಂದ್ರ ಅವರು, ದೇವ್ರ ಪೂಜಾ ಅಂದ್ರೆ ಶಾಲಿಗ್ರಾಮ್ ಚಕ್ರಾಂಕಿ ತೆಗೆದಿಟ್ಟುಕೊಂಡದಷ್ಟ ಅಲ್ಲ, ಸಂಧ್ಯಾ ವಂದನೆಯೂ ದೇವರ ಪೂಜಾ, ದಾನ, ಆಮೇಲೆ ಇದೇನಂತ ಶ್ರಾದ್ದ, ಪ್ರತಿಯೊಂದು ಕರ್ಮಗಳಿವೆಯೋ ಇವೆಲ್ಲವೂ ಭಗವತ್ ಪೂಜೆಯೇ. ಅದಕ್ಕೆ ಕೃಷ್ಣೋಪಾಸ್ತಿಮ ಪೂರ್ವತಃ ಜ್ಞಾನಿನೋಪಿ ಯಥೋ ಹ್ರಾಸಃ. ಅಪರೋಕ್ಷ ಜ್ಞಾನಿಗಳಿಗೆ ಆನಂದ ಹ್ರಾಸವಾಗುವಂತಹ ಸಂದರ್ಭವಿದ್ದಾಗ ಅಜ್ಞಾನಿಗಳಾದ ನಾವು ಕರ್ಮವನ್ನ ಮಾಡದೇ ಹೋದ್ರೆ ಲೇಪ ಆಗ್ತದೆ ಅಂತ ಹೇಳಬೇಕು. ಏನ್ ಲೇಪ ಆಗ್ತದ? ಸಂಚಿತ ಆಗಾಮಿ ಕರ್ಮಗಳು ನಮಗೆ ಅಪರೋಕ್ಷ ಜ್ಞಾನ ಆಗದೇ ಇದ್ದಂತೆ ತಡೆದು ಕೂಡಿಸ್ತಾವ. ಸೋಚಿತೇನ ಅಸಂಕಲ್ಪಿತೇನ ಕರ್ಮಗಳನ್ನ ಮಾಡುವುದರಿಂದ ಪ್ರಾಗುತ್ತರ ಕರ್ಮಗಳು ಬಾಧಿಸದೆ ನನಗೆ ಜ್ಞಾನಕ್ಕೆ ಅಧಿಕಾರವನ್ನು ತಂದು ಕೊಡುತ್ತವೆ. ತಿಳಿತ? ಇನ್ನ ಮೂರನೇ ಮಂತ್ರ ಪ್ರಾರಂಭ ನಿಲ್ಸೋಣಂತ, ಮತ್ ನಾವು ನೋಡಂತೆ ಅಂತ ಹೇಳಿ. ಏನು ಅಂತಂದ್ರೆ, ಯಾರು ಇದಿಷ್ಟು ಅಧಿಕಾರಕ್ಕೆ ಬಂದ್ಬಿಡ್ತ್ರಿ. ಈಗ ಅಪರೋಕ್ಷ ಜ್ಞಾನಕ್ಕೆ ಭಗವತ್ ತತ್ವದ ತಿಳುವಳಿಕೆಗೆ, ಜ್ಞಾನಕ್ಕಾಗಿ, ತತ್ವೋಪದೇಶಕ್ಕಾಗಿ ಅಧಿಕಾರ ಒಂದು, ವೈರಾಗ್ಯ ಇನ್ನೊಂದು ಸೋಚಿತ ಕರ್ಮಾನುಷ್ಠಾನ. ಇದ್ರ ಮೇಲೆ ಏನ್ ಮಾಡ್ತಾರಂದ್ರೆ,
ಪರಮಾತ್ಮ ತತ್ವವನ್ನ ತಿಳಿದುಕೊಳ್ಳದೆ ಹೋದ್ರೆ ಏನ್ ಅನರ್ಥದ ಅಂತ ಹೇಳಿ ಕೊಟ್ಟ ಮುಂದಿನ ಮಂತ್ರ ನೋಟ್ ಮಾಡ್ಕೊಳ್ರಿ. ಭಗವತ್ ತತ್ವವನ್ನು ತಿಳಿದುಕೊಳ್ಳದೆ ಹೋದರೆ ಏನ್ ಅನರ್ಥ ಅದ? ಭಗವಂತನನ್ನು ತಿಳಿಯದೆ ಹೋದರೆ ಏನು ಅನರ್ಥ? ತಿಳ್ಕೊಳ್ಳಿಲ್ಪ. ಏನೀಗ ನಾವು ಬರಂಗಿಲ್ಲ ಆಚಾರ್ಯ, ನಿಮ್ ಪಾಠಕ್ಕೆ ಬರಂಗಿಲ್ಲ, ಏನ್ ಮಾಡೋರು ನೀವು ನನಗೆ? ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ. ಆತ್ಮಹನಃ ಜನಾಃ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡವರು ಅಂತ ಅಲ್ಲ. ಅದಕ್ಕೆ ಕೆಲವರು ಹಂಗ ಬರ್ದಾರೆ ಪಂಡಿತರು, ಆತ್ಮಹನಃ ಜನಃ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡವರು ಅಂತ ಬರೆದು ಬಿಟ್ಟಾರೆ. ಶ್ರೀಮದಾಚಾರ್ಯ ಬರೀತಾರ ಆತ್ಮಹನಃ ಅನ್ನೋ ಶಬ್ದಕ್ಕೆ ಭಗವಂತನಿಂದ ವಿಮುಖರಾದವರು ಬರ್ಕೊಳ್ರಿ. ಆತ್ಮಹನ ಶಬ್ದಕ್ಕೆ ಭಗವಂತನಿಂದ ವಿಮುಖರಾದವರು, ಸರಿಯಾಗಿ ಭಗವಂತನನ್ನ ತಿಳಿಯದೆ ಭಗವಂತನಿಗೆ ವಿಮುಖರಾಗಿ ದೂರ ಹೋಗಿಬಿಟ್ರೆ ಅವ್ರ ಏನ್ ಪರಿಸ್ಥಿತಿ ಅದ ಅವರದ್ದು? ಭಗವಂತನನ್ನ ತಿಳಿಯದೆ ಇದ್ದವರು, ಭಗವಂತನಿಂದ ವಿಮುಖರಾದವರು. ವಿದುರ ಒಂದ್ ಮಾತು ಹೇಳ್ಯಾರ. ವಿದುರ ಬಹಳ ಚಂದ ಹೇಳ್ಯಾರ. ಯಾಕೆ ನಾವು ಭಗವಂತನಿಗೆ ವಿಮುಖರಾಗ್ಬಿಡ್ತೀವಿ? ನಮ್ಗೆ ಯಾಕೆ ಪಾಠ ಪ್ರವಚನ ಅಂದ್ರೆ ಅಲರ್ಜಿ ಆಗ್ತದೆ, ಆಗಿ ಬರುದಿಲ್ಲ ಆಚಾರ ನಮ್ಮ ಮನೆಗೆ, ನಮ್ಮ ಕುಲದೇವ ಬ್ಯಾಡ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ತಿರ್ತಾರ ಕೆಲವರೆಲ್ಲ. ಯಾಕ ನಮ್ಮ ಮನೆಯವ್ರಿಗೆ ಪಾಠಕ್ಕೆ ಹೋಗಂತ ಸಲ ಹೇಳಿನ್ರಿ, ಎಂದ್ ಹೋಗ್ತಾರ ಜ್ವರ ಬರ್ತಾವ ನೋಡ್ರಿ. ಎಂದ್ ಇವ್ರು ಹೊಂಡ್ಬೇಕು ಅಂತ ಇಟ್ಕೋತಾರ ಅನ್ನೊಂದೇನೋ ಅನಾಹುತ ಆಗಿರ್ತಾವ. ಅದಕ್ಕೆ ನಾವು ಅವತ್ತು ನಿರ್ಧಾರ ಮಾಡಿಬಿಟ್ರಿ, ನಮ್ಮ ಮನೆಯವರಿಗೆ ಪಾಠ ಪ್ರವಚನ ಆಗಿ ಬರೋದಿಲ್ಲ, ಬೇಡ ಮನೆಯಾಗಿರ್ರಿ ಅಂತ ಹೇಳ್ಬಿಟ್ಟೆ ಟಿವಿ ಒಳಗೆ ಕೂತಿರ್ತಾರೆ ಆರಾಮ ಕೇಳ್ತಿರ್ತಾರೆ. ಅದಕ್ಕೆ ಹೇಳು ಯಾಕೆ ಆಗ್ಬೋದಿಲ್ಲ, ಅದು ಆಗ್ಬೋದಿಲ್ಲ ನಮಗೆ. ಯಾಕಂದ್ರೆ ಬಹಳ ಚಂದ ಹೇಳ್ತಾರೆ, ಇದ್ರ ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಭಗವಂತನಿಂದ ವಿಮುಖರಾಗ್ಲಿಕ್ಕೆ ಒಂದು ಕಾರಣ ನಮ್ಮ ಅಧರ್ಮ ಸ್ವಭಾವ, ಅಧರ್ಮಶೀಲತೆ. ಅಧರ್ಮದಲ್ಲಿ ನಾವು ರತಿ ಹೊಂದಿದ್ದರಿಂದಲೇನೆ ಭಗವಂತನಿಂದ ವಿಮುಖರಾಗ್ತೇವೆ. ಭಗವಂತನಿಂದ ವಿಮುಖರಾದದ್ದಕ್ಕೆ ಅಧರ್ಮಶೀಲರಾಗ್ತೀವಿ. ಅನ್ಯೋನ್ಯಾಶ್ರಯ ಈಗ ತಿಳಿದಿಲ್ಲೋ? ಅನ್ಯೋನ್ಯಾಶ್ರಯ ಅದು. ಅನ್ಯೋನ್ಯಾಶ್ರಯ ಅಂದ್ರೆ ನಾವು ದೇವ್ರನ್ನ ಮಾತಾಡ್ಸೋದ್ ಬಿಟ್ವಿ, ಅಧರ್ಮದಾಗ ಕೈ ಹಾಕಿಕ್ ಶುರು ಮಾಡಿದ್ವಿ, ಅಧರ್ಮದಾಗ ಕೈ ಹಾಕಿದ್ವಿ, ದೇವರಿಂದ ವಿಮುಖರಾದ್ವಿ. ವಿದುರ ಹೇಳ್ಯಾರ, ಯಮದೇವರ ಹೇಳ್ಯಾರ ಆ ಮಾತು. ಯಾಕೆ ನೀ ದೇವರಿಂದ ವಿಮುಖ ಆಗ್ತೀವಿ ಅಂದ್ರೆ ನಿನ್ನಲ್ಲಿರುವಂತಹ ಅಧರ್ಮಶೀಲತೆಯೇ ಕಾರಣ ಅಂತ ಹೇಳ್ಕೊಟ್ಟ. ಅದಕ್ಕೆ ಅಧರ್ಮ ಮಾಡ್ಬ್ಯಾಡ್ರಿ. ಧರ್ಮಂಚರ ಸತ್ಯಂಬದ ಉಪನಿಷತ್ ಇದಕ್ ಬಡ್ಕೊಂತೀರಿ. ಏನು ಉಪನಿಷತ್ ಯಾಕೆ ಧರ್ಮಂಚರ ಅಂತ ಹೇಳಿತು ಅಂದ್ರೆ, ಧರ್ಮ ಮಾಡದೆ ಹೋದ್ರ ನೀ ಅಧರ್ಮದಲ್ಲೇ ಕೂತಿ ಅಂದ್ರೆ ಭಗವಂತನಿಂದ ವಿಮುಖರಾಗ್ತಿ. ಭಗವಂತನಿಂದ ವಿಮುಖರಾದ್ರೆ ಏನಾಗ್ತಾರ ಅಂತ ಕೇಳಿದ್ರೆ, ಅಸುರ್ಯಾದಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೆ ಚಾತ್ಮಗನೋ ಜನಾಃ. ಮಜಾದ ತಗೊಳ್ರಿ, ಫುಲ್ ಮಜಾದ. ಏನು ಅಸುರ್ಯಾನಾಮತೆ ಲೋಕಾಹ, ಆ ಲೋಕವ ಅಂತವು. ಯಾವ ಲೋಕ? ಅಸುರ್ಯ ಲೋಕಗಳು. ಅಸುರ್ಯ ಲೋಕಗಳು ಅಂತ ಬಂತ. ಏನ್ ಹಂಗಂದ್ರ ಅಂತ ಅರ್ಥ ಆಗಂಗಿಲ್ಲ. ಶ್ರೀಮದಾಚಾರ್ಯ ನಾ ಬರ್ತೀನಿ ತಡಿ ಅಂತಾರ ಒಂದ್ ನಿಮಿಷ. ಅಂಧೇನ ತಮಸಾವೃತಾಹ ಅಂದ್ರ ಗಾಢಾಂಧಕಾರದಿಂದ ಕೂಡಿರುವಂತಹದ್ದು. ಮಂತ್ರದ ಯಾವ ಪದವು ನಮಗೆ ಅರ್ಥವಾಗಿಲ್ಲ ಅದನ್ನ ಶ್ರೀಮದಾಚಾರ್ಯ ತಿಳಿಸ್ತಾರ. ಅಲ್ಲಿವರೆಗೆ ವೇಟ್ ಮಾಡೋಂತ ಸರಹೋರ. ಅಸುರ್ಯ ನಾಮತೆ ಲೋಕಾಹ, ಆ ಲೋಕಗಳಿಗೆ ಅಸುರ್ಯ ಲೋಕಗಳು ಅಂತ ಕರೀತಾರೆ. ಅಂಧೇನ ತಮಸಾವೃತ, ಗಾಢವಾದ ಅಂಧಕಾರದಲ್ಲಿ ಇರುವಂತಹದ್ದು ಲೋಕಗಳು. ತಾನ್ ಆ ಲೋಕಗಳಿಗೆ ತೇ ಅವರು ಪ್ರೇತ್ಯ ಅಭಿಗಚ್ಚಂತಿ, ಸತ್ತು ಅಲ್ಲೇ ಹೋಗ್ತಾರ. ಅವ್ರು ಯಾರು ಅಂದ್ರೆ ಏಕೇಚ ಆತ್ಮಹನೋ ಜನಾಹ, ಯಾರು ಭಗವಂತನನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ, ಭಗವಂತನಿಗೆ ವಿಮುಖರಾಗಿದ್ದಾರೆ, ದೇವರಿಂದ ದೂರ ಆಗ್ಯಾರ, ಅವರಲ್ಲಿ ಹೋಗ್ತಾರ. ಕೆಳಗೆ ತಾತ್ಪರ್ಯ ತಗೊಳ್ರಿ. ಏನಂತಾರೆ ಅಸುರ್ಯ ಲೋಕಗಳು ಅಂದ್ರೆ ಅರ್ಥ ಏನು ಅಂದ್ರೆ, ಸುಷ್ಟು ರಮಣ ವಿರುದ್ಧತ್ವಾತ್ ಅಸುರಾಣಾಂ ಪ್ರಾಪ್ಯತ್ವಾಚ ಅಸುರ್ಯಾಹ. ಅಸುರ್ಯ ಅನ್ನೋದಕ್ಕೆ ಬರ್ಕೊಡ್ರಿ, ನೋಡ್ ತಗೊಳ್ರಿ, ಗೊತ್ತಾಗಿಲ್ಲ. ಅಸುರ್ಯ ಅನ್ನೋ ಶಬ್ದಕ್ಕೆ ಒಂದರ್ಥ ಏನರ್ಥ ಅಂದ್ರೆ ಕಿಂಚಿತ್ತು ಆನಂದವಿಲ್ಲದ. ಅಸುರ್ಯ ಶಬ್ದ ಅರ್ಥ ಏನು? ಕಿಂಚಿತ್ತು ಆನಂದವಿಲ್ಲದ. ಒಂದ್ ಹನಿಯರ ಆನಂದ ಇರ್ಬೇಕು ಬೇಡ್ರಿ. ಒಂದ್ ಹನಿ ಅಂದ್ರೆ ಒಂದ್ ಹನಿ ಸತಕ್ಕಿಲ್ಲ. ಪೋಲಿಯೋ ಹನಿಗಳು 2, ಪೋಲಿಯೋ ದೂರ ಮಾಡ್ರಿ ತಿಂಗ್ ಬರ್ತಿದ್ವಲ್ಲ, ಆ 2 ಹನಿನೂ ಆನಂದ ಇಲ್ಲ ಬಲ್ಲಿ. ಅಂಥ ಲೋಕ ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಬಹಳ ಚಂದ ಹೇಳ್ಯಾರ್ರಿ. ಆಚಾರ್ಯ ಏನ್ ತಿಳಿಸಿದ್ದಾರ ಅಂದ್ರ, ಅಸುರ್ಯ ನಾಮತೆ ಲೋಕಾಹ, ಅಸುರ್ಯ ಶಬ್ದಕ್ಕೆ ಅರ್ಥ ಬರೀತಾರೆ. ಭಾಷೆ ನೋಡ್ರಿ. ಸುಷ್ಟು ರಮಣ ವಿರುದ್ಧತ್ವಾತ್, ಸುಷ್ಟು ಅಂದ್ರೆ ಚೆನ್ನಾಗಿ, ರಮಣ ಅಂದ್ರೆ ಆನಂದ, ವಿರುದ್ಧತ್ವಾತ್ ವಿರುದ್ಧವಾದ್ದು. ಚೆನ್ನಾಗಿ ಆನಂದ ವಿರುದ್ಧ ಅಂದ್ರೆ ಕಿಂಚಿತ್ತೂ ಆನಂದವಿಲ್ಲದೆ ಇರುವಂತಹದ್ದು ಒಂದರ್ಥ.
ನಂಬರ್ 2 ಎರಡನೇ ಅರ್ಥ ಏನು ಅಂತ ಕೇಳಿದ್ರೆ ಅಸುರಾಣಾಂ ಪ್ರಾಪ್ಯತ್ವಾಚ, ಅಸುರರಿಗೆ ಬಲು ಪ್ರಿಯವಾದ ಲೋಕಗಳಂತವೆಲ್ಲ. ಅಸುರರಿಗೆ ಬಲು ಪ್ರೀತಿ, ನಾವು ಹೋಗ್ತೀವಿ, ಟ್ಯಾಕ್ಸಿ ಮಾಡಿಕೊಡ್ರಿ ಟ್ರೈನ್ ಹೋಗ್ತೀವಿ, ಬಸ್ಸಿಗೆ ಕೊಡ್ರಿ ಫ್ಲೈಟಿಗೆ ಹೋಗ್ತೀವಿ. ಅಸುರ ಲೋಕಗಳವು. ಅಸುರ ಲೋಕಗಳು ಅಂದ್ರೆ ಅಸುರರಿಂದ ಪ್ರಾಪ್ಯವಾದ ಲೋಕಗಳು ಅಂತ ಅರ್ಥ. ಎರಡನೇ ಅರ್ಥ ಗೊತ್ತಾಯ್ತಾ? ಮುಂದ ಅದಕ್ಕೆ ಅಲ್ರಿ ಹೆಂಗಂದ್ರಿ, ಈಗ ಆ ಲೋಕಗಳಲ್ಲಿ ಆನಂದವೇ ಇಲ್ಲ, ಗಾಢವಾದ ಕತ್ತಲೆ ಇದೆ, ಅಸುರರಿಂದ ಹೊಂದುವಂತಹದ್ದು ಅಂತ ಅರ್ಥ ಬರದಿಲ್ಲ. ಇದಕ್ಕೆ ನಿಮ್ಗೆ ಪ್ರಮಾಣ ಇಲ್ಲದ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ಭಾಗವತದ ಶ್ರುತಿಗೀತೆಯನ್ನು ನೋಡ್ಕೊಳ್ರಿ. ಏನಂತಾರ ಶ್ರುತಿಗೀತ ಒಳಗೆ ತಳಗ ಮಾತು, ನಚರಮಂತ್ಯಹೋ ಅಸದುಪಾಸನಯ ಆತ್ಮಹನಃ. ನಚರಮಂತಿ ಅಹೋ, ಅಯ್ಯೋ ಅವ್ರಿಗೆ ಹೆಂಗ್ರಿ ಆನಂದ ಆಗ್ತದ? ಯಾರಿಗೆ? ಅಸದುಪಾಸನಯ, ತಪ್ಪು ಉಪಾಸನೆ ಮಾಡುವಂಥವರು, ಆತ್ಮಹನಃ ಭಗವಂತನಿಂದ ವಿಮುಖರಾದವರು. ಭಗವಂತನಿಗೆ ವಿಮುಖರಾಗಿ ತಪ್ಪು ತಿಳ್ಕೊಂಡವರಿಗೆ ಎಲ್ಲಿ ಸುಖರಿ ಅಂತ ಹೇಳಿದ್ಮೇಲೆ ಅವ್ರು ಹೊಂದುವ ಲೋಕಗಳು ಎಂಥವಿರ್ತಾವ ಮತ್ತ ಕಲಾಸು. ಅದಕ್ಕೆ ವಾಮನ ಪುರಾಣ ಮುಂದಿನ ವಾಕ್ಯ, ಮಹಾ ದುಃಖೈಕ ಹೇತುತ್ವಾತ್ ಪ್ರಾಪ್ಯತ್ವಾದ ಸುರೈಸ್ತಥಾ ಅಸುರ್ಯ ನಾಮತೆ ಲೋಕ ತಾನ್ಯಾಂತಿ ವಿಮುಖಾಹರವು. ಎಷ್ಟು ಚಂದ ಶಬ್ದ ನೋಡ್ರಿ. ವಾಮನ ಪುರಾಣದ ಮಾತೇನು? ಮಹಾ ದುಃಖೈಕ ಹೇತುತ್ವಾತ್, ಭಾರೀ ದುಃಖ ಇರುವಂತಹ ಲೋಕಗಳು. ಪ್ರಾಪ್ಯತ್ವಾದ ಅಸುರೈಸ್ತಥ, ಅಸುರರಿಂದ ಹೊಂದಲು ಯೋಗ್ಯವಾದದ್ದು. ಅಸುರ್ಯ ನಾಮತೆ ಲೋಕ, ಅವುಗಳಿಗೆ ಅಸುರ್ಯ ಲೋಕಗಳು ಅಂತ ಕರೀತಾರೆ. ತಾನ್ಯಾಂತಿ ವಿಮುಖಾಹರವು, ಯಾರು ಭಗವಂತನಿಂದ ವಿಮುಖರಾಗಿದ್ದಾರೋ ಅವರೆಲ್ಲ ಅಲ್ಲೇ ಹೋಗ್ತಾರೆ. ಓಹೋ, ಯಾರು ಒಂದಿಬ್ರು ಆಗ್ಯಾರ ಕಾಣಿಸ್ತಾ ಅವ್ರು ಹೋಗ್ತಾರೆ ಅಂದ್ರೆ ಏಕೇಚನ ಇತ್ಯನೇನ ನಿಯಮಃ ಉಕ್ತಃ. ಶ್ರೀಮದಾಚಾರ್ಯ ಅಂತಾರೆ ಯಾರ್ಯಾರು ಅವರವರು ಅಂದ್ರೆ ಒಂದಿಬ್ರು ಹೋಗ್ತಾರ ಒಂದಿಬ್ರು ಉಳಿತಾರ ಅಂತ ಹಿಂಗ್ ತಿಳ್ಕೊಬೇಡ್ರಿ. ಏಕೇಚನ ಇತ್ಯನೇನ ನಿಯಮಃ ಉಕ್ತಃ. ಏಕೇಚ ಅಲ್ಲಿ ಮಂತ್ರದಲ್ಲಿ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚಾತ್ಮಹನೋ ಜನ ಅಂತಿದ್ರೆ ಏನೋ ಒಂದ್ 4 ಮಂದಿ ಹೋಗ್ತಾರೆ ಕಾಣಿಸ್ತಾರೆ, ಉಳಿದವ್ರು ಉಳಿತಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರ್ಯಾರೋ ಅವರವ್ರು ಎಲ್ಲರೂ ಒಟ್ಟರು ಭಗವಂತನಿಂದ ವಿಮುಖರಾಗಿ ಭಗವಂತನ ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಅಂದ್ರೆ ದೇವರ ಬಗ್ಗೆ ಮಾಡಿಕೊಳ್ಳುವ ಅಯಥಾರ್ಥ ಜ್ಞಾನ, ವಿಪರೀತ ಜ್ಞಾನ ನಮ್ಮನ್ನು ಅಂಧಂತಮಸಿ ಒಯ್ದು ಹಾಕ್ತದೆ. ಅದರಿಂದ ಯಾವ ಕಾರಣಕ್ಕೂ ಕೂಡ ಏನ್ ಮಾಡಬಾರದು ಅಂದ್ರೆ ತಪ್ಪು ತಿಳ್ಕೋಬಾರದು, ಆಮೇಲೆ ಭಗವಂತನಿಂದ ವಿಮುಖರಾಗಬಾರದು. ನಿಯಮೇನ ತಮೋ ಯಾಂತಿ ಸರ್ವೇಪಿ ವಿಮುಖಾಹರವು. ನಿಯಮೇನ ಅಂಧಂತಮಸಿ ಹೋಗ್ತಾರ ಯಾರು ಭಗವಂತನಿಂದ ವಿಮುಖರಾಗಿದ್ದಾರೋ. ಮುಗಿದು ಹೋತು. 4ನೇ ಮಂತ್ರದಾಗ ಇನ್ನು ಭಗವಂತನ ತತ್ವ ಉಪದೇಶ ಶುರು ಆಗ್ತದೆ. ಸರಿ, ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಬೆಳಿಗ್ಗೆ 7 ಗಂಟೆಗೆ ಪಾಠ.